ಮಾತ್ರಾದಮೃತತ್ವ ಪ್ರದಾಯಕಃ ಸುರೇಶ್ವರೋ ಗೃಹಾತು ಜ್ಞಾನನ್ನೈಷ್ಕರ್ಮ್ಯ ಸಿದ್ಧಿಗಂ ಬ್ರಹ್ಮ. ಏನ್ ವಿಷಯ ಆಯ್ತು? ದೇಹಾದಿಗಳೆಲ್ಲ ಅನಾತ್ಮ ಅಂತ ತಿಳ್ಕೊಂಡಾಗಲೇನೆಯೇ ತದರ್ಥವಾದ ಬ್ರಹ್ಮವು ಆತ್ಮನ ಆಲಿಂಗನೆ ಮಾಡ್ಕೊಳ್ತೆ. ದೇಹಾದಿಗಳು ನಾನು ಅಂತ ಅಂದ್ಕೊಂಡಿದ್ರೆ ಬ್ರಹ್ಮವು ಈ ತಮ್ಮಿಗೆ ವಿಶೇಷವಾಗೋದೇ ಇಲ್ಲ. ಈ ದೇಹಾದಿಗೆ ನಾನು ಬಂದ್ರೆ ನೀನ್ ಕೆಟ್ಟ ಹೋಗಿದ್ದಲ್ಲಿ ನನ್ನನ್ನು ಕೆಡಿಸ್ತೀಯ, ನಾನು ದೂರಲ್ಲೇ ಇರ್ತೀನಿ ಅಂತಂತಾನೆ. ಆಮೇಲೆ ಪ್ರತ್ಯೇಕಾತ್ಮವನ್ನು ಅರಿದೇ ಇರೋದು ಅನ್ನೋದೇನಿದೆ ಅದು ಅನಾತ್ಮ ಸ್ವಭಾವ. ಅಂದ್ರೆ ಅನಾತ್ಮವಾಗಿರೋ ದೇಹಾದಿಗಳು ನಾನು ಅಂದ್ಕೊಳ್ಳೋದ್ರೆ ಪ್ರತ್ಯೇಕಾತ್ಮ ಅರಿದೇವರು ಅಂತಂದ್ರೆ ಇನ್ನೇನು ಅಲ್ಲ ಅಂತ. ಆ ಅರಿದೇ ಇರೋದು ವಿಜ್ಞಾನವೂ ಪ್ರತ್ಯೇಕಾತ್ಮ ಸರಿ ಇಲ್ಲ. ಅಂತಂದ್ರೆ ಅನಾತ್ಮ ಸ್ವಭಾವ ಎರಡು ಅರ್ಥ. ಪ್ರತ್ಯೇಕಾತ್ಮನ ನಾವು ಅರಿದೇ ಇದ್ದವರಾಗಿದ್ದೀವಿ ಅಂದ್ರೆ ಅನಾತ್ಮವಾಗಿ ದೇಹಾದಿಗಳು ನಾನು ಅಂದ್ಕೊಂಡಿದ್ದೀವಿ ಅಂತ ಅರ್ಥ. ಪ್ರತ್ಯೇಕಾತ್ಮ ಅರಿದೇ ಅಜ್ಞಾನ ಕೂಡ ಅದು ಆತ್ಮ ಸ್ವಭಾವ ಅಲ್ಲ, ಆತ್ಮ ಸ್ವಭಾವ ಹೋಗೋದು. ಅದು ಅನಾತ್ಮವಾಗಿರೋದ್ರಲ್ಲಿ ಅಭಿಮಾನ ಪಡ್ಕೊಳ್ಳೋ ಸ್ವಭಾವದಿಂದ ಅದು ಅಜ್ಞಾನ ಆಗಿರೋದು. ಯದ್ಯಪಿ ಅಜ್ಞಾನ ಕರ್ಸವಾಗಲಿ ವಿಷಯವಾಗಿ ಪ್ರತ್ಯೇಕಾತ್ಮನೆ ಆದರೂ ಅದರ ತತ್ವ ಏನು ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿ ನಾನು ಅಂದ್ಕೊಳ್ಳೋದೆ ಅದರ ಅಜ್ಞಾನ ಅಂದ್ರೆ. ಹಾಗಾಗಿ ಅದರ ಆ ಅಜ್ಞಾನದಿಂದ ಈ ಬುದ್ಧಿಯಾದಿ ದೇಹಾಂತವಾದ ಅಭಿಮಾನ ಉಂಟಾಗಿದೆ. ಅಜ್ಞಾನವೇ ಕಾರಣ ಅಭಿಮಾನಕ್ಕೆ. ಹಾಗೆ ಅದನ್ನು ನಾನು ಅಂದ್ಕೊಳ್ಳೋದು ಹೇಗೆ ಅವಿದ್ಯಾಕೃತವೋ ಅದು ಅನಾತ್ಮ ಅನ್ನೋದು ಅವಿದ್ಯಾವಂತನಿಗೆ ಹೇಳಿದ್ದು. ಅನಾತ್ಮ ಅಂತ ತೋರೋದು ಅವುಗಳು ನಾನು ಅಂದ್ಕೊಳ್ಳೋದು ಹೇಗೆ ಅವಿದ್ಯಾವಂತನ ವಿಷಯವೋ ಅವುಗಳು ಅನಾತ್ಮ ಅಂತ ಅನ್ನೋದು ಆತ್ಮ ಅನಾತ್ಮ ಎಲ್ಲಿವರೆಗೆ ದ್ವೈತ ಭೇದ ಇರುತ್ತೋ ಅಲ್ಲಿವರೆಗೆ ಅಜ್ಞಾನ ಹೋಗಿಲ್ಲ ಅಂತ ಅರ್ಥ. ಅದು ಅವಿದ್ಯೆಯಿಂದ ಕೂಡ್ಕೊಂಡವನಿಗೆ ಆ ದೇಹಾದಿಗಳಲ್ಲಿ ಅನಾತ್ಮತ್ವ ವಿದ್ಯೆ. ಯಾಕಂದ್ರೆ ಅವಿದ್ಯೆ ವಿದ್ಯೆ ಇರ್ತಕ್ಕಂಥವನು ಜ್ಞಾನಿಯಾದವನು ಅವಾಕ್ಯಾರ್ಥ ರೂಪವಾದ ಕೇವಲ ಸ್ವರೂಪ ನೋಡ್ಕೊಂಡ್ಬಿಡ್ತಾನೆ. ಅಲ್ಲಿ ದೇಹಾದಿಗಳಾಗಲಿ ಅವಿದ್ಯೆಯಾಗಲಿ ವಿಭಾಗವಾಗಲಿ ಯಾವುದೂ ಇರೋದೇ ಇಲ್ಲ. ಕೇವಲವಾದ ಸ್ವರೂಪದಿಂದ ಸೆಟ್ಲ್ ಆಗೋದೆ ಆತ್ಮಜ್ಞಾನ ಅಂತಂದ್ರೆ. ಹಾಗಾಗಿ ದೇಹಾದಿ ವ್ಯವಧಾನತ್ವ ತದರ್ಥಂ ಸ್ವಯಮಪ್ಯತಃ ಪರೋಕ್ಷೇಣೈವ ಜಾನಾತಿ ಸಾಕ್ಷಾತ್ವಂ ತದನಾತ್ಮನಃ. ಸ್ವಯಂ ಅಪಿ ಅತಃ ಪರೋಕ್ಷೇಣ ಏವ ಜಾನಾತಿ ಸಾಕ್ಷಾತ್ವಂ ಒಂದು ಸಾಕ್ಷಾತ್ ಭಾವ ಸಾಕ್ಷಾತ್ವಂ ಪ್ರತ್ಯಕ್ ಭಾವ ಪ್ರತ್ಯಕ್ತ್ವಂ ಅನ್ನೋ ಹಾಗೆ ಸಾಕ್ಷಾತ್ವ ಸಾಕ್ಷಾತ್ ಆಗಿದೆ ಅಂತ. ತದನಾತ್ಮ ಒಂದು ತಸ್ಯ ಅದು ಅನಾತ್ಮವಾದವನಿಗೆ ಅದು ಸಾಕ್ಷಾತ್ ಆಗತ್ತೆ ಒಂದು ಅರ್ಥ ಮಾಡಿದ್ದಾರೆ. ಆದ್ರೆ ವ್ಯಾಖ್ಯಾನಕಾರರು ಆ ಅನಾತ್ಮವು ಸಾಕ್ಷಾತ್ ಆಗತ್ತೆ ಈ ಅಜ್ಞಾನದಿಂದಲೇ ಅಂತ. ಅನಾತ್ಮನಃ ಸಾಕ್ಷಾತ್ವಂ ಅಜ್ಞಾನಾದಿವ ಭವತಿ, ಆತ್ಮನಃ ಪಾರೋಕ್ಷಂ ಅಜ್ಞಾನಾದಿವ ಭವತಿ ಅಂತ ಚೆನ್ನಾಗಿದೆ ವ್ಯಾಖ್ಯಾನಕಾರ ಅರ್ಥ. ಸ್ವಾಮಿಗಳು ಹೊಂದಲ್ಲ ಪೀಳಿಗೆಗೆ ಅಂತ ಏನೋ ಕೊಟ್ಟಿದ್ದಾರೆ. ಆದರೆ ಕ್ಲೇಶಾಪಹರಣೆಯಲ್ಲಿ ಈ ಅರ್ಥವನ್ನೇ ಮಾಡಿದ್ದಾರೆ. ಏನಪ್ಪ ಆಶ್ಚರ್ಯ ಆಗುತ್ತೆ. ಈ ಇದರಲ್ಲಿ ಟಿಪ್ಪಣಿಯಲ್ಲಿ ಅನಾತ್ಮ ಪ್ರತಿಪತ್ತಿಯನ್ನು ಸಾಕ್ಷಾತ್ ತಿಳಿಯುತ್ತಾರೆ ನಿಮ್ಮ ವ್ಯಾಖ್ಯಾನ ಸಂಬಂಧೋಕ್ತಿ ಹೊಂದೋದಿಲ್ಲ ಅಂತ ಬರೆದಿದ್ದಾರೆ. ಇನ್ನು ಹಿಂದೆ ಟಿಪ್ಪಣಿ ಎರಡನೇ ಟಿಪ್ಪಣಿ ಇದೆ. ಆದ್ರೆ ಇದೇ ಅರ್ಥವನ್ನ ಕ್ಲೇಶಾಪಹಾರಿ ತಗೊಂಡಿದ್ದಾರೆ. ಅನಾತ್ಮವಾದ ದೇಹಾದಿಗಳನ್ನು ಸಾಕ್ಷಾತ್ತಾಗಿ ಅರಿತಾನೆ ಅಂತ. ಯಾವಾಗ ದೇಹಾದಿ ಇದು ಆತ್ಮನ ಅರಿದೇ ಇದ್ದವನಾಗ್ತಾನೋ ಆಗ ದೇಹಾದಿಗಳನ್ನೇ ನಾನು ತಿಳ್ಕೊಳ್ತಾನೆ. ಅಷ್ಟೇ ಅಲ್ಲ, ದೇಹಾದಿ ನಾನು ತಿಳ್ಕೊಳ್ಳಲ್ದೇನೆ ಆ ತದರ್ಥವನ್ನು ಪರೋಕ್ಷವಾಗಿ ಅರಿತಾನೆ. ತದರ್ಥವಾದ ಬ್ರಹ್ಮವನ್ನು ಪರೋಕ್ಷವಾಗಿ ಅರಿತಾನೆ. ಯದ್ಯಪಿ ಅದು ಸಾಕ್ಷಾತ್ ಆಗಿದ್ದು ನಾನೇ ಆಗಿದ್ರು ಕೂಡ ದೇಹಾದಿಗಳ ಒಂದು ವ್ಯವಧಾನ ಅಂದ್ರೆ ಅಬ್ಸ್ಟಿಕಲ್ ತಡೆ ಯಾವುದಕ್ಕೆ? ಬ್ರಹ್ಮ ನಾನಾಗಿದ್ದೀನಿ ಅಂತ ಅರಿಯೋದಕ್ಕೆ.
ಇನ್ನೇನು ತಡೆ ಇಲ್ಲ. ದೇಹಾದಿಗಳಲ್ಲಿರುವ ಆತ್ಮತ್ವ ಬುದ್ಧಿಯೇ ಬ್ರಹ್ಮದಲ್ಲಿ ಇರುವ ಆತ್ಮತ್ವ ಬುದ್ಧಿಗೆ ಅಡ್ಡಿ. ಅದು ಬ್ರಹ್ಮದಲ್ಲಿ ಇರಬೇಕಾದ ಆತ್ಮತ್ವ ಬುದ್ಧಿಗೆ ಅದು ಅಡ್ಡಿ. ಯಾವಾಗ ಬ್ರಹ್ಮದ ಆತ್ಮತ್ವ ಬುದ್ಧಿ ಇರಬೇಕಾಗಿತ್ತು, ಅದು ಎರಡು ಆತ್ಮತ್ವ ಬುದ್ಧಿ ಇರಲ್ಲ. ದೇಹಾದಿ ಆತ್ಮತ್ವ ಬುದ್ಧಿ ಇದ್ರೆ ಬ್ರಹ್ಮ ಪರೋಕ್ಷ ಆಗುತ್ತೆ. ಬ್ರಹ್ಮದಲ್ಲಿ ಆತ್ಮತ್ವ ಬುದ್ಧಿ ಉಂಟಾದ್ರೆ ದೇಹಾದಿಗಳು ಇರೋದಿಲ್ಲ. ಇಲ್ಲಿ ಏನ್ ಮಾಡ್ತಿದ್ದಾರೆ, ದೇಹಾದಿಗಳೇ ಅದಕ್ಕೆ ವ್ಯವಧಾನ, ಅದಕ್ಕೆ ಅಡ್ಡಿ, ಅದಕ್ಕೆ ತೊಂದರೆ. ಯಾವುದಕ್ಕೆ? ಬ್ರಹ್ಮವನ್ನು ಪರೋಕ್ಷ ಅಂದ್ರೆ. ಹಾಗಾಗಿ ತದರ್ಥವಾದ ಅಂದ್ರೆ ತತ್ಪದಾರ್ಥವಾಗಿರುವ ಬ್ರಹ್ಮವು ತಾನೇ ಆಗಿದ್ರು ಕೂಡ ದೇಹಾದಿಗಳಲ್ಲಿರ್ತಕ್ಕಂಥ ಅಭಿಮಾನದಿಂದ ಅದನ್ನ ಪರೋಕ್ಷ ಜಾನಾತಿ. ಅಷ್ಟೇ ಅಲ್ಲ, ಅದನ್ನ ಸಾಕ್ಷಾತ್ತಾಗಿ ತಿಳಿತಾರೆ. ಯಾವ್ದನ್ನ? ಅನಾತ್ಮವನ್ನ. ಚೆನ್ನಾಗಿದೆ ಅರ್ಥ. ಅನಾತ್ಮವನ್ನು ಸಾಕ್ಷಾತ್ತಾಗಿ ಯಾವುದನ್ನು ಸಾಕ್ಷಾತ್ತಾಗಿ ಅರಿಬೇಕೋ ಅದನ್ನು ಸಾಕ್ಷಾತ್ತಾಗಿ ಅರಿಯಲ್ಲ. ಯಾವುದನ್ನು ಅರಿಬಾರ್ದು ಅದನ್ನು ಅರಿತಾನೆ. ದೇಹಾದಿಗಳನ್ನು ಸಾಕ್ಷಾತ್ತಾಗಿ ಅರಿಬಾರ್ದು, ಅದು ದೇಹಾದಿಗಳು ಸಾಕ್ಷಾತ್ ನಾನೇ ಸ್ವಾಮಿ. ಐ ಆಮ್ ಸೋ ಅಂಡ್ ಸೋ ಅಂತಾನೆ. ಮೈ ಫಾದರ್ ಈಸ್ his name is Subraya Avadhani, my mother name is Gauri, my brother name is Ramaswamy, Ashok Nanathan is ಬ್ರದರ್ ಯಾರು, ಫಾದರ್ ಯಾರು, ಬ್ರದರ್ ಯಾರು, ಎಲ್ಲ ಕಾಮೇ ಜನನಿ ಕೋಮೆ ತಾತಃ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಅಣ್ಣನಿಲ್ಲ, ತಮ್ಮ ದೇಹ ಇಲ್ಲ, ಪ್ರಪಂಚವಿಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಕ್ರಿಯೆ. ಆದ್ರೂ ಎಲ್ಲ ಇದೆ ಭಜ್ಜನೆ ತಿಳಿತಾನೆ. ಯಾವುದರಿಂದ? ದೇಹಾದಿಗಳಿರ್ತಕ್ಕಂಥ ಆತ್ಮತ್ವಾಭಿಮಾನದಿಂದ ತದರ್ಥವು ತಾನೇ ಆಗಿದ್ರು ಕೂಡ ಅದನ್ನು ಪರೋಕ್ಷವಾಗಿ ಅರಿತಾರೆ. ದೇಹಾದಿಗಳು ತಾನು ಅಲ್ಲವಾದರೂ ಅದು ಇಲ್ಲವಾದರೂ ಅದನ್ನು ಮೇಲೆ ಕರೀತಾರೆ, ಅದೇ ನಾನು ಕರೀತಾರೆ, ಸಾಕ್ಷಾತ್ ಕರೀತಾರೆ. ಅನಾತ್ಮ ದೇಹಾದಿಗಳಲ್ಲಿ ಸಾಕ್ಷಾತ್ ಭಾವ, ಸಾಕ್ಷಾತ್ತಾಗಿರುವ ತದ್ರೂಪವನ್ನ ಪರೋಕ್ಷ ಕರೀತಾರೆ. ಎಂಥ ಅವಿದ್ಯೆ ವಿಲಾಸ ನೋಡಿ. ಅವಿದ್ಯೆ ಉಂಟಾದ್ರೆ ಏನ್ ಮಾಡುತ್ತೆ ಅಂದ್ರೆ, ಯಾವ್ದು ನೀವಾಗಿದ್ದೀರೋ ಅದನ್ನು ಮುಚ್ಚಾಕತ್ತೆ, ಯಾವ್ದು ನೀವಲ್ಲ ಅದನ್ನೇ ನಾವು ಮಾಡುತ್ತೆ. ಇದು ಅವಿದ್ಯೆಯವನು ಇದು ವಿಶೇಷತೆ, ಹೆಚ್ಚುಗಾರಿಕೆ. ಅದು ಒಮ್ಮೆ ವಾಕ್ಯಾರ್ಥ ಜ್ಞಾನವಾಯ್ತು ಅಂತಂದ್ರೆ ಅವಿದ್ಯೆ ಓಡ್ ಹೋಗುತ್ತೆ. ದೇಹಾದಿಗಳು ಕೂಡ ಇರೋದೇ ಇಲ್ಲ. ಎಲ್ಲ ದೇಹಾದಿಗಳ ಅಂತ ಕಳಸಿದ ಎದ್ಕೊಳ್ಳೆ ಎಲ್ಲ ಹುಲಿ ಅಂತ. ಹುಲಿ ಹೊಟ್ಟಿಸ್ಕೊಂಡ್ಬರ್ತಾ ಇತ್ತು, ಹೊಟ್ಟಿಸ್ಕೊಂಡ್ಬರ್ತಾ ಇದ್ದಂತ ಹುಲಿ ಓಡಿ 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 ಆಗಲೇ ಇಲ್ಲ, ಬಿದ್ದ್ಬಿಟ್ಟ. ಎದ್ಗುಳೆ ಮೈ ಮೇಲೆ ಹಾರ್ಬಿಡ್ತ ಹುಲಿ. ಅಯ್ಯೋ ಕಿಚ್ಕೊಂಡ್ಬಿಟ್ಟ. ಈಗ ಎಚ್ಚಾಯ್ತು, ನೋಡ್ತಾರೆ ಹುಲಿಯೂ ಇಲ್ಲ, ಎಂಥದ್ದು ಇಲ್ಲ. ಹಂಗೆ ಜ್ಞಾನವಾಯ್ತು ಅಂತ ಆದರೆ ಗುರುಗಳೂ ಇಲ್ಲ, ಶಾಸ್ತ್ರವೂ ಇಲ್ಲ, ದೇಹಾದಿಗಳೂ ಇಲ್ಲ, ಸಾಧನವೂ ಇಲ್ಲ, ಶಿಷ್ಯನೂ ಇಲ್ಲ, ಯಾವುದೂ ಇಲ್ಲ, ಕೇವಲ ಉಳ್ಕೊಂಡ್ಬಿಡ್ತಾನೆ. ಇದು ನಮಗೆ ನಿತ್ಯ ಸಿದ್ಧವಾದ ಹಕ್ಕು. ಇದನ್ನ ಅಟ್ ಎನಿ ಟೈಮ್ ಯು ಕ್ಯಾನ್ ನೋ ಇಟ್. ಯಾವ ಟೈಮ್ ಬೇಕಾದ್ರೆ ಈಗ ರಾತ್ರಿ ಈ 7 ಗಂಟೆ 5 ನಿಮಿಷ ಈಗಲೂ ಅರಿಬಹುದು. ಅದೇ ಅರಿವಾಗ 7 ಗಂಟೆ 5 ನಿಮಿಷ ಇದ್ದು ಅರ್ಸ್ಕೊಳ್ಳೇನೆ 7 ಗಂಟೆ 5 ನಿಮಿಷ ಅನ್ನೋದು ಇರೋದೇ ಇಲ್ಲ. ಅರಿಯುವವರೆಗೆ 7 ಗಂಟೆ 5 ನಿಮಿಷ ಅಂತ. ಅರಿಯುತ್ತಲ್ಲ ಗಂಟೆಯೂ ಇಲ್ಲ, ನಿಮಿಷನೂ ಇಲ್ಲ, ನೀರು ಇಲ್ಲ, ಅರಿಬೇಕಾದ್ರೆ ಬ್ರಹ್ಮವೂ ಬೇರೆ ಆಗಿ ಉಳಿದಲ್ಲ. ಅಷ್ಟೇ. ಇದು ಒಂದು ವಿಚಾರ ಮಾತ್ರ ಹೀಗಮ್ಮ, ಇನ್ನೆಲ್ಲಾ ವಿಚಾರವೂ ಬೇರೆ ತರಹ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಸೈನ್ಸು, ವ್ಯಾಕರಣ ಎಲ್ಲರೂ ಕೂಡ ನಾನಾಗೇ ಎದ್ಕೊಂಡು ಹೇಳ್ತಾ ಇರ್ತೀರಿ. ಇದು ಒಂದು ಮಾತ್ರ ಅರ್ಥ, ನಾನಾಗೇ ಇರೋಲ್ಲ, ನಾನು ಆಗೋಲ್ಲ. ನನ್ನ ತನ ಹೋಗ್ಬಿಡ್ತೀನಿ, ನಾನು ಇಲ್ಲ ಅಂತ ಆಗ್ಬಿಡ್ತೀನಿ. ನಾನು ಎಂಬುದಿಲ್ಲ ಅಂತ, ತಾನಿಲ್ಲ ಆಗೋಲ್ಲ. ಅಷ್ಟು ಚೆನ್ನಾಗಿ ನೋಡಿ. ದೇಹಾದಿಗಳೇ ಅದಕ್ಕೆ ವ್ಯವಧಾನವಾಗಿರುವುದರಿಂದ ತದರ್ಥವು ತಾನೇ ಆಗಿದ್ರು ಕೂಡ ಅದನ್ನು ಪರೋಕ್ಷವಾಗಿ ಅರಿತಾನೆ. ಹಾಗೆ ಅನಾತ್ಮವಾಗಿರುವ ದೇಹಾದಿಗಳನ್ನು ಸಾಕ್ಷಾತ್ತಾಗಿ ಅರಿತಾನೆ. ನೇರಾಗಿ ನಾನೇ ಅದು ಅಂತ ಅರಿತಾನೆ. ಇದು ಒಂದು ಅದ್ಭುತ ಶಕ್ತಿ. ಈಗ ಮುಂದಕ್ಕೆ ಹೋಗೋಣ. ಯಥೋಕ್ತಾರ್ಥ ಪ್ರತಿಪತ್ತಿ ಸೌಕರ್ಯಾಯ ದೃಷ್ಟಾಂತೋಪಾದಾನಂ. ಯಥೋಕ್ತ ಅಂದ್ರೆ ಪೂರ್ವೋಕ್ತ ಅಂತ. ಮೇಲೆ ಹೇಳಿದ್ದಾದ ಅರ್ಥ ಅಂದ್ರೆ ವಿಷಯ, ಅದನ್ನು ಪ್ರತಿಪತ್ತಿಯನ್ನು ತಿಳ್ಕೊಳ್ಳೋದು, ಅದರ ಸೌಕರ್ಯಕ್ಕೇನೆ ಅನುಕೂಲತೆಗಾಗಿ, ಮೇಲೆ ಹೇಳಿದ್ದಾದ ವಿಷಯವನ್ನ ತಿಳ್ಕೊಳ್ಳೋಕೆ ಅನುಕೂಲವಾಗುವುದಕ್ಕಾಗಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಹೇಗಾಗುತ್ತಪ್ಪ ಅಂತ. ಅಂದ್ರೆ ಇವನು ಆಶ್ಚರ್ಯ ಏನು ಗೊತ್ತಾ, ಇಲ್ಲದೆ ಇರುವ ದೇಹಾದಿಗಳು
ಆ ದೇಹ ಇರುವ ದೇಹಗಳು ಇಲ್ಲವಾಗತ್ತೆ ಅಂತ ಅಂತೀರಾ. ಇದ್ದ ಆಮೇಲೆ ಗೊತ್ತಿಲ್ಲದೆ ಇರುವ ಪರೋಕ್ಷವಾಗಿರುವ ಬ್ರಹ್ಮವೇ ತಾನಾಗ್ತಾನೆ ಅಂತ ಅಂತೀರಾ. ಪ್ರಪಂಚವೇ ಇಲ್ಲ ಆಗ್ಬಿಡತ್ತೆ ಹಾಗಾದ್ರೆ ಅಲ್ಲ, ಒಂದು ವಸ್ತು ಇನ್ನೊಂದು ಆಗೋದು ಒಂದು ಉಂಟೇನ್ರಿ? ಅನುಭವದಲ್ಲಿ ಇರುವ ಪ್ರಪಂಚ ಇಲ್ಲ ಅಂತ ಆಗೋದು, ಪರೋಕ್ಷವಾದ ಬ್ರಹ್ಮ ತಾನು ಅಂತ ಆಗೋದು, ಈಗೆಲ್ಲ ಎಲ್ಲದು ಸಾಧ್ಯವೇ? ಎಲ್ಲ ನಮ್ಮ ದೃಷ್ಟಾಂತದಲ್ಲಿ ನಮ್ಗೆಲ್ಲ ಕಾಣ್ತಾ ಇರುವಂತಹ ಪ್ರಪಂಚ ಇನ್ನೊಂದು ರೀತಿ ಕಾಣೋದಾಗಲಿ ಇಲ್ಲ ಅಂತ ಆಗೋದಾಗಲಿ ನಮ್ಮ ಅನುಭವದಲ್ಲಿ ಇದೆಯೋ ಅದು ಇದು ಹೇಳ್ತಾರೆ. ನೋಡಪ್ಪ, ಈ ಪ್ರಪಂಚ ಹೇಗಾಗ್ಲಿ ಕಾಣ್ತಾ ಇದೆಯಲ್ಲಪ್ಪ, ನಿನಗೆ ಜ್ಞಾನ ಹೆಚ್ಚಾಯ್ತು ಅಂತ ಇಟ್ಕೋ. ಎಲ್ಲ ಹೆಂಗ್ ಕಾಣ್ಬೇಕತ್ತ? ಕಪ್ಪಾದ ಬಟ್ಟೆಯು ಹಳದಿಯ ಕಾಣುತ್ತೆ, ನೀಲಿಯು ಹಳದಿಯ ಕಾಣುತ್ತೆ. ಪ್ರತ್ಯಗುದ್ಭೂತ ಪಿತ್ತಸ್ಯ ಯಥಾ ವಾಕ್ಯಾರ್ಥಪಿ ತಥಾ ಹೇಳಿ. ಚೈತನ್ಯಂ ಪ್ರತ್ಯಗಾತ್ಮೀಯಂ ಬಹಿಃ ದೃಶ್ಯತೆ ತಥಾ. ಪ್ರತ್ಯಗಾತ್ಮೀಯ ಮುಂದಕ್ಕೆ ಪ್ರತ್ಯಗಾತ್ಮ ಮಾಡ್ಬಿಟ್ರ ಪ್ರತ್ಯಗಾತ್ಮೀಯ ಮಾಡುತ್ತೆ. ಆತ್ಮ ಆತ್ಮ ಗುಣ ಹಿಂದಿ ನಮ್ಮಲ್ಲಿ ಹಾಗಿದೆ. ಬುದ್ಧಿ ಆಗಲ್ಲಪ್ಪ, ವೃದ್ಧಿಗಾಗುತ್ತೆ ಅಂದ್ರೆ ಹಂಗಾಗುತ್ತೆ. ಹೆಂಗೈತೆ ವೃದ್ಧಿ? ವೃದ್ಧಿ ಆಗಲ್ಲ, ಗುಣ ಆಗಲ್ಲ, ಇದಕ್ಕಾಗಲ್ಲ. ಪ್ರತ್ಯಗಾತ್ಮನೋ ಭಾವ ಪ್ರತ್ಯಗಾತ್ಮೀಯಂ, ಆತ್ಮೀಯ ಮದೀಯ ಅಂತ ಇದು ಬಹುರಿ ತದ್ಧಿತಾರ್ಥ. ಆತ್ಮಗೆ ಸಂಬಂಧಪಟ್ಟದ್ದು ಆತ್ಮೀಯ, ಸಂಬದ್ಧ ಆಗಿರೋದು ಅಂತ. ಪಿತ್ತ ಸಿಕ್ಕಾಪಟ್ಟೆ ಬಿಟ್ಟಿದೆ. ಜಾಂಡೀಸು, ಜಾಂಡೀಸಿಗೂ ಒಂದು ಲೆವೆಲ್ ಹೇಳ್ತಾರಲ್ಲ, ಜಾಂಡೀಸ್ ಲೆವೆಲ್ ನೀರು ಬಿಟ್ಟಿದೆ. ಕಣ್ಣೆಲ್ಲ ಹಳದಿ, ಕೈಯೆಲ್ಲ ಹಳದಿ. ಅವ್ರಿಗೆ ಹೆಂಗ್ ಕಾಣ್ತಿ ಗೊತ್ತಾ? ನಮ್ಮೂರಲ್ಲಿ ರಾಮಾವಧಾನಿಗಳು ಒಬ್ರಿದ್ರು, ಚಿಂತಾಮಣಿ ತಂದೆ. ಅಯ್ಯೋ, ಅವ್ರಿಗೆ ಹೆಂಗಾಗಿತ್ತು ಗೊತ್ತೇ ಇದು ಜಾಂಡೀಸು. ಅವ್ರ ಕಣ್ಣು ಇವ್ ಮಾವ ಯಾಕೆ ಹೀಗಾಗಿದೆ ಏನು ಅಂದ್ರೆ ಪಕ್ಕದ ಕೇಳಬೇಡ ಅದನ್ನ ಅವ್ರಿಗೆ ಮನಸ್ಸೋಣ ಅಂತ ಕರ್ಕೊಂಡ್ಬಂದಿದ್ವಿ. ಏನು ಕೇಳ್ತೀಯಲ್ಲ ಅಂತ. ಒಳಗಡೆಯಲ್ಲಿ ಪಿತ್ತ ಅಂದ್ರೆ ಲಿವರು ಸರಿಯಾಗಿ ಕೆಲಸ ಮಾಡ್ದೇನೆ ಸಿಕ್ಕಾಪಟ್ಟೆ ಜಾಂಡೀಸ್ ಆಗಿ, ಜಾಂಡೀಸ್ ಕೇಳ್ತೀಯ? ಅದು ಕಾಮಾಲೆ ಕಾಯಿಲೆ, ಕಾಮಾಲೆ ಕಾಯಿಲೆ ಉಂಟಾಗಿ ಲಿವರ್ ಹಾಳಾಗತ್ತೆ. ಬಸ್ಟಾಗ್ಬಿಟ್ಟು ಲಿವರ್ ಆಗುತ್ತಾ? ಲಿವರ್ ಹೆಚ್ಚಾಗಿ ಕಾಮಾಲೆ ಹೆಚ್ಚಾಗ್ಬಿಟ್ಟು ಆಮೇಲೆ ಒಂದು ಬೋಂಡ ಗಿಂಡ ಎಣ್ಣೆ ಗಿಡ ಸಿಲ್ಬಿಟ್ರೆ ಕತೆ ಮುಗೀತು. ಬಸ್ಟಾಗ್ಬಿಡ್ತಾರೆ ಲಿವರ್, ಸತ್ತೋಗ್ಬಿಡ್ತಾರೆ, ರಕ್ತ ಕಾರ್ಯ ಸತ್ತೋಗ್ಬಿಡ್ತಾರೆ. ಅವ್ರು ಹಂಗೆ ಆಗ್ಬಿಡ್ತವ್ರು, ಹೋಗ್ಬಿಟ್ರು. ಸಿಕ್ಕಾಪಟ್ಟೆ ಪಿತ್ತ ಹೆಚ್ಚಾಗ್ಬಿಟ್ರೆ, ಆಮೇಲೆ ಜಾಂಡೀಸ್ ಬಂದ್ಬಿಟ್ರೆ ಬಾಹ್ಯಾರ್ಥ ಪೀತತ, ಬಾಹ್ಯಾರ್ಥಾನಾಂ ಸರ್ವೇಷಾಂ ಶುಕ್ಲ ನೀಲ ಕೃಷ್ಣಾದೀನಾಂ ಪದಾರ್ಥಾನಾಂ ಪೀತತ ಭವತಿ. ಆ ಪೀತತ ಅಂದ್ರೆ ಹಳದಿತ, ಹಳದೇ ಭಾವ ಹಳದಿತ, ಹಳದಿ ಆಗೋದು. ಸುಮ್ಮನೆ ಅರ್ಥ ಹಳದಿತ ಅಂತಂದ್ರೆ ಪೀತತಾನೇ ಇರೋದು. ಅದನ್ನ ಹೇಳ್ತಾರಲ್ಲ, ಅಬ್ಜೆಕ್ಟಿವತ ಅಂತ ಹೇಳುದು. ಆಬ್ಜೆಕ್ಟ್ ಭಾವ ಅಬ್ಜೆಕ್ಟಿವತ ಅಂತ, ಸಬ್ಜೆಕ್ಟಿವತ ಅಬ್ಜೆಕ್ಟಿವತ ಅಂತ ಹೇಳಿದೆ. ಆಬ್ಜೆಕ್ಟ್ ಆಗೋದು ಅಬ್ಜೆಕ್ಟಿವತ, ಸಬ್ಜೆಕ್ಟಿವತ ಅಂತ. ಅದಕ್ಕೆ ಬಹು ಪ್ರತ್ಯಯ ಹಾಕೊಳ್ಳೋದು. ಹಂಗೆ ಏನೋ ಒಳಗಡೆಯಲ್ಲಿ ಪಿಕ್ಕಾಪಟ ಏಳ್ಬಿಟ್ಟಿದೆ, ಜಾಂಡೀಸು ನೆಟ್ಟು ಬಿಟ್ಟಿದೆ. ಕಣ್ಣೆಲ್ಲ ಕೆಂಪು, ಬಾಯೆಲ್ಲ ಕೆಂಪು, ಕೈಯೆಲ್ಲ ಕೆಂಪು. ಅವ್ರಿಗೆ ಎಲ್ಲಾ ಪದಾರ್ಥ ಹಳದಿಯ ಕಾಣುತ್ತೆ. ಯಾಕ ಹಳದಿಯಾಗ್ಬಿಡಿದೆ? ಕಪ್ಪು ಚಕ್ರಿ ಹಳದಿಯ ಕಾಣುತ್ತಲ್ಲ, ಕೆಂಪು ಗುಲಾಬಿ ಹಳದಿಯ ಕಾಣುತ್ತಲ್ಲ, ನೀಲಿ ಬಟ್ಟೆ ಹಳದಿಯ ಕಾಣುತ್ತಲ್ಲ ಅಂತ ಕೇಳ್ತಾನೆ. ನೀಲಿ ಹಳದಿ ಆಗಿರಲ್ಲ, ಅದು ಹಂಗೆ ತೋರುತ್ತೆ.
ಅದೇ ರೀತಿ ಚೈತನ್ಯ ಪ್ರತ್ಯೇಕೀಯಂ ಪ್ರತ್ಯೇಕವಾಗಿರ್ತಕ್ಕಂಥ ಚೈತನ್ಯ ತೋರ್ತಾ ಇದೆ. ಜಾಂಡೀಸ್ ಬಂದವರಿಗೆ ಪದಾರ್ಥ ಹಾದಿಯಾಗುವ ಹಾಗೇನೆ ಈ ಅಜ್ಞಾನದಿಂದ ಪ್ರತ್ಯೇಕ ಚೈತನ್ಯ ದೇಹ ಅರಿಯುತ್ತೆ, ಇಂದ್ರಿಯ ಅರಿಯುತ್ತೆ, ಮನಸ್ಸೇ ಅರಿಯುತ್ತೆ, ಬುದ್ಧಿ ಅರಿಯುತ್ತೆ ಅಂತ ತೋರುತ್ತೆ. ದೇಹೇಂದ್ರವನ ಬುದ್ಧಿ ಅರಿಯಲ್ಲ. ಅದೆಂತದ್ದವ? ಅದು ಕಾಷ್ಟ ಲೋಷ್ಟ ಸಮ. ಕಾಷ್ಟ ಅಂದ್ರ ಲೋಷ್ಟ ಅಂದ್ರ ಅದಕ್ಕೆ ಅರಿವಿಲ್ಲ. ಕೂಡ ಪ್ರತ್ಯೇಕಾತ್ಮನಲ್ಲಿರ್ತಕ್ಕಂತಹ ಚೈತನ್ಯವು ಅಜ್ಞಾನದಿಂದ ಹೊರಗಡೆಯಲ್ಲಿ ಚೈತನ್ಯ ತೋರಿಸ್ತೆ. ನೋಡಿ ಇಲ್ಲಿ ಚೈತನ್ಯ ಮಾತ್ರ ಜ್ಞಾನ, ಇದು ಜ್ಞಾನ. ತಮಾಷೆ ನೋಡಿ, ಜ್ಞಾನಿಗೆ ಎಲ್ಲವೂ ಚೈತನ್ಯಮಯವಾಗಿ ಕಾಣುತ್ತೆ. ಎಲ್ಲವೂನೇನೋ ತಾನು ದೇಹೇಂದ್ರಿಯ ಮನೋಬುದ್ಧಿ ಪ್ರಪಂಚ. ಅಜ್ಞಾನಿಗೆ ದೇಹ ಚೈತನ್ಯ ಕಂಡ್ರೆ ಅದನ್ನ ಹೇಳ್ತಾರೆ ಜಾಂಡೀಸ್ ಬಂದವನಿಗೆ ಹೊರಗಡೆ ಹಳದಿ ಕಾಳು ಹಾಗೆ ಹಳದಿ ಕಾಣ್ತಾ ಇದೆ ಬೈತಾ ಇದ್ದಾರೆ. ದೇಹ ಹಳದಿ ಅಂತಂದ್ರೆ ಜ್ಞಾನ ಅಂತಂದ್ರೆ ಚೈತನ್ಯ ಅಂದ್ಕೊಂಡ್ರೆ ಜಾಂಡೀಸ್ ಬಂದಿದೆ ಅಂತಾರೆ. ಜಾಂಡೀಸ್ ಬಂದವನಿಗೆ ಹಳದಿ ಕಾಣ ಹಾಗೆ ದೇಹಾದಿಗಳು ನಿಮ್ಗೆ ಚೈತನ್ಯ ಕಾಣ್ತಾ ಇದೆ ನಿಮ್ಗೆ ಚೈತನ್ಯ ಜಾಂಡೀಸ್ ಬಂದವನಿಗೆ ಅಂತ. ಲಿವರ್ ಜಾಂಡೀಸ್ ಬೇರೆ, ಚೈತನ್ಯದ ಜಾಂಡೀಸು. ಚೈತನ್ಯದ ಜಾಂಡೀಸ್ ಬಂದ್ರೆ ದೇಹ ಬುದ್ಧಿ ಚೈತನ್ಯ ಕಾಣುತ್ತೆ. ಅದು ಚೈತನ್ಯ ಅಷ್ಟು ಗುರುತಾದ್ರೆ ಪ್ರಪಂಚ ಚೈತನ್ಯಮಯವಾಗಿ ಕಾಣುತ್ತೆ. ಪ್ರಪಂಚ ಇರೋದೇ ಇಲ್ಲ, ಚೈತನ್ಯ ಮಾತ್ರ ಉಳಿಯುತ್ತೆ. ಅದು ನಿಜವಾದ ಜ್ಞಾನ. ಅಷ್ಟೇ ಚೈತನ್ಯ ಅದೇ ಚೈತನ್ಯ ತೋರಿದ್ರೆ ಅಷ್ಟೇ ಚೈತನ್ಯ ಅದೇ ಚೈತನ್ಯ ಅಂದ್ರೆ ಚೈತನ್ಯ ಜಾಂಡೀಸ್ ಇದು. ಚೈತನ್ಯ ಜಾಂಡೀಸ್ ಬಂದ್ರೆ ದೇಹವು ಅರಿಯುವಂತೆ ಕಾಣುತ್ತೆ, ಇಂದ್ರಿಯೂ ಅರಿಯುವಂತೆ ಕಾಣುತ್ತೆ, ಮನಸ್ಸು ಬುದ್ಧಿ. ಚೈತನ್ಯ ಅಷ್ಟನ್ನು ಗುರುತಿಸ್ಕೊಂಡು ಅದು ದ್ವಿತೀಯತ್ವ ಕಂಡುಕೊಂಡ್ರೆ ಚರಾಚರ ಜಗತ್ತೆಲ್ಲ ಚಿನ್ಮಾತ್ರ ಸ್ವರೂಪವೇ ತೋರುತ್ತೆ. ಅದು ಪರಮಾರ್ಥ ಜ್ಞಾನ, ಸರಿಯಾದ ಜ್ಞಾನ. ದೇಹಾದಿಗಳು ಚೈತನ್ಯ ರೂಪ ಹೊರಗೆಲ್ಲ ಅಚೇತನ ಅಂತ ಅಂದ್ಕೊಂಡ್ರೆ, ಇನ್ನೊಂದು ಚೈತನ್ಯ ಇಲ್ಲ ಅಂದ್ಕೊಂಡ್ರೆ ಯಾವ ಚೈತನ್ಯ? ಪರಮಾರ್ಥದ ಆತ್ಮಸ್ವರೂಪ ಚೈತನ್ಯ ಇಲ್ಲವೇ ಇಲ್ಲ. ದೇಹ ಬುದ್ಧಿ ಅರಿವಿನ ರೂಪದವುಗಳು. ಇದೇ ನಾನು, ಇದೇ ಅರಿವಿನ ರೂಪ ಅಂದ್ರೆ ಆ ಚೈತನ್ಯ ಜಾಂಡೀಸದು. ಲಿವರ್ ಜಾಂಡೀಸ್ ಬಂದ್ರೆ ಎಲ್ಲ ನೀರಿಯ ಕಾಣುತ್ತಲ್ಲ, ಚೈತನ್ಯ ಜಾಂಡೀಸ್ ಬಂದ್ರೆ ದೇಹದಿಂದ ಚೈತನ್ಯ ಕಾಣುತ್ತೆ. ಎಲ್ಲವೂ ಚೈತನ್ಯಮಯ ಕಂಡ್ರೆ ಪಂಚಭೂತಗಳು ಚೈತನ್ಯಮಯವಾಗಿ ಚರಾಚರ ಚೈತನ್ಯಮಯ ಕಂಡ್ರು ಅದು ಚೈತನ್ಯ ಬೇರೆ ಇಲ್ಲ ಕಂಡ್ರೆ ಅದು ಯಥಾರ್ಥ ಜ್ಞಾನ, ಪರಮಾರ್ಥ ಜ್ಞಾನ. ಅದು ಚೈತನ್ಯ ಇದಿಲ್ಲ, ಕ್ರಿಯಾರೂಪ ಅಲ್ಲ, ಚೈತನ್ಯ ಮಾತ್ರ ಸ್ವರೂಪ ಅಂತ. ಇದು ದೇಹದ ಬುದ್ಧಿ ಅರಿವು ಅನ್ನೋದು ಕ್ರಿಯಾರೂಪವಾದ ಅರಿವು. ದೇಹ ಅರಿಯತ್ತೆ, ಇಂದ್ರಿಯ ಅರಿಯತ್ತೆ, ಮನಸ್ಸು ಬುದ್ಧಿ ಅರಿಯತ್ತೆ ಅಂತೀವಲ್ಲ, ಅದು ವರ್ಬಲ್ ಫಾರ್ಮು. ಇದು ತತ್ವಜ್ಞಾನಿಗೆ ಜಗತ್ತೆಲ್ಲವೂ ಚೈತನ್ಯಮಯವೇ, ಚೈತನ್ಯ ಮಾತ್ರವೇ ಎನ್ನುವಾಗ ಅಲ್ಲಿ ವರ್ಬಲ್ ಫಾರ್ಮ್ ಇಲ್ಲ. ಚೈತನ್ಯಕ್ಕಿಂತ ವಿತರ ಏನೇನು ಇಲ್ಲ, ಚಿನ್ಮಾತ್ರವೇ ಹೀಗೆ ತೋರ್ತಾ ಇದೆ ಅಂತ ಅವಿದ್ಯೆಯಿಂದ ತೋರುತ್ತೆ. ಅವನಿಗೆ ಈ ಜಗತ್ತು ವಿಭೂತಿಯಾಗಿ ತೋರುತ್ತೆ. ಅಜ್ಞಾನಿಗೆ ಚೈತನ್ಯವೇ ತೋರಲ್ಲ. ಅಜ್ಞಾನಿಗೆ ದೇಹೇಂದ್ರಿಯ ಬುದ್ಧಿ ಅಷ್ಟೇ ಚೈತನ್ಯ ಅಂತ ತೋರುತ್ತೆ. ಇದಕ್ಕಿಂತ ಬೇರೆ ಆತ್ಮನೆಂಬುವನ್ನೇ ಇಲ್ಲ ಅಂದ್ಬಿಡ್ತಾನೆ. ಇದೇ ಆತ್ಮ, ಇಷ್ಟೇ ಆತ್ಮ, ಇದೇ ಆತ್ಮ. ಇದು ಚೈತನ್ಯದ ಜಾಂಡೀಸ್. ಇದು ಅಸಹ್ಯ. ಒಳಗಡೆಯಲ್ಲಿ ಎದ್ದುಕೊಂಡ ಪಿತ್ತ ಅದ ಪ್ರಕೋಪ ಉಳ್ಳವನಿಗೆ ಹೊರಗಿನ ವಸ್ತುವಲ್ಲ ಹೇಗೆ ನೀಲಿಯಾಕ ಹಳದಿಯಾಗಿ ಕಾಣುತ್ತೋ ಹಾಗೆ ಪ್ರತ್ಯೇಕಾತ್ಮನಿಗೆ ಸಂಬಂಧ ಪ್ರತ್ಯೇಕಾತ್ಮನದಾಗಿರುವ ಚೈತನ್ಯವು ಹೊರಗಡೆ ಇರುವಂತೆ ತೋರುತ್ತೆ, ದೇಹಾದಿಗಳಲ್ಲಿರುವಂತೆ ತೋರುತ್ತೆ. ದೇಹಾದಿಗಳು ದೃಶ್ಯವಾಗಿದ್ದರೂ, ಅನಾತ್ಮವಾಗಿದ್ದರೂ, ಅಚೇತನವಾಗಿದ್ದರೂ ಚೈತನ್ಯವೋ ಎಂಬುವಂತೆ ತೋರ್ತಾ ಇರುತ್ತೆ ಅಜ್ಞಾನದಿಂದ. ಯಸ್ಮಾದೇವಂ ಅತಃ ವಿಸ್ಸಬ್ಧಮವಸೀಯತಾಂ. ಅನಾತ್ಮವನ್ನು ಅರಿತುಕೊಂಡ ಮೇಲೆ ಜ್ಞಾನ ಆಗತ್ತೆ ಅಂತ. ಆದ್ದರಿಂದ ನಂಬಿಕೆ ಇದನ್ನು ನಿಶ್ಚಯ ಮಾಡ್ಕೊಳ್ಳಿ, ಭರವಸೆ ಇಟ್ಟು, ನಿಶ್ಶಬ್ದವನ್ನು ಭರವಸೆ ಇಟ್ಟು ಇದನ್ನ ನೀವು ನಿಶ್ಚಯ ಮಾಡ್ಕೊಳ್ಳಿ. ನಿಶ್ಶಬ್ದಮ್ಮನೆ ಭರವಸೆ ಇಟ್ಟು ಅವಸೀಯತಾಮನ ನಿಶ್ಚಯ ಮಾಡ್ಕೊಳ್ಳಿ. ಖಂಡಿತ ಹೀಗೆ ಗೊತ್ತು ಮಾಡ್ಕೊಳ್ಳಿ. ಏನೋ ಪದಾನ್ಯುಧೃತ್ಯ ವಾಕ್ಯೇಭ್ಯ ಅನ್ವಯಂ ವ್ಯತಿರೇಕತಃ
ಪದಾರ್ಥಾನ್ ಲೋಕತೋ ಬುದ್ಧ್ವಾ ಪದಾರ್ಥಾನ್ ಲೋಕತೋ ಬುದ್ಧ್ವಾ ಇತಿ ವಾಕ್ಯಾರ್ಥಮಂಜಸ ವಾಕ್ಯಾರ್ಥಮಂಜಸ ಜ್ಞಾನನಿರ್ಧೃತ್ಯ ವಾಕ್ಯೇಭ್ಯೋ ಯದೇಕಃ ಪದಾರ್ಥಾನ್ ಲೋಕತೋ ಜ್ಞಾನಿ ಉದ್ಧೃತ್ಯ ವಾಕ್ಯೇಭ್ಯಃ ಹಿ ಅನ್ವಯವ್ಯತಿರೇಕತಃ ಸಾಧಲ್ಲ ಲೋಕತಃ ಬುದ್ಧ್ವಾ ವೇತ್ತಿ ವಾಕ್ಯಾರ್ಥಂ ಅಂಜಸ. ಫಸ್ಟ್ ವಾಕ್ಯದಿಂದ ಪದವನ್ನು ಎಸ್ಕೋಬೇಕಂತೆ. ವಾಕ್ಯದಲ್ಲಿ ಪದಗಳಿರುತ್ತೆ. ದೊಡ್ಡ ವಾಕ್ಯ ಆಯ್ತು ಅನೇಕ ಪದ ಇರುತ್ತೆ, ಚಿಕ್ಕ ವಾಕ್ಯ ಇದೆ ಕೆಲವೇ ಪದಗಳಿರುತ್ತೆ. ತತ್ವಮಸಿಲಿ 3 ಪದ, ಅಹಂ ಬ್ರಹ್ಮಾಸ್ಮಿ 3 ಪದ. ಒಂದು ವಾಕ್ಯದಲ್ಲಿ ಪದಗಳಿರುತ್ತೆ ಅನ್ನೋದನ್ನು ತಿಳ್ಕೊಂಡು ತಗೊಳ್ತೀನಿ. ಪದಾನ್ ಉದ್ಧೃತ್ಯ ವಾಕ್ಯೇಭ್ಯ, ವಾಕ್ಯಗಳಿಂದ ಪದಗಳನ್ನು ಮುಂಚೆ ಎಸ್ಕೋಬೇಕಂತ. ಪದಾರ್ಥಾನ್ ಲೋಕತೋ ಬುದ್ಧ, ಪದಾರ್ಥಗಳು ವಾಕ್ಯದಿಂದ ಪದಗಳನ್ನು ಎತ್ಕೋಬೇಕಂತೆ. ಆಮೇಲೆ ಅನ್ವಯ ವ್ಯತಿರೇಕ ಮಾಡಿಕೊಂಡು ಪದಾರ್ಥ ತಿಳ್ಕೊಬೇಕು. ಇವಾಗ ನಾವು ಮೂಸಂಬಿ ಹಣ್ಣು, ಸೇಬು, ದಾಳಿಂಬೆ, ಬಾಳೆಹಣ್ಣು ಅಂತಂದರೆ ನಾವು ತಿಳ್ಕೊಳ್ಬೇಕಾದ್ರೆ ಹೇಗೆ ಮಾಡ್ಕೊಳ್ತೀವಿ? ನೀವು ಇದನ್ನು ತೋರಿಸ್ಬಿಟ್ಟು ಬಾಳೆಹಣ್ಣು ಅಂದರೆ ಅಂತೀರ, ಒಪ್ಪಲ್ಲ ನೀವು. ಸಾರ್ ಈ ತಪ್ಪು ಹೇಳ್ತಿದ್ದೀರ, ಇದು ಬಾಳೆಹಣ್ಣು ಅಲ್ಲ ಅಂದಿರ. ಮೂಸಂಬಿ ಅಲ್ಲ, ಮತ್ತು ಸೇಬು ಅಂದರು. ಅಂದರೆ ಈ ತರಹ ಪದಾರ್ಥ ಎಲ್ಲೆಲ್ಲಿದ್ದಲ್ಲಿ ಸೇಬು ಅನ್ವಯವಾಗುತ್ತೆ. ಆ ಬಾಳೆಹಣ್ಣಲ್ಲೂ ಮೂಸಂಬಿ ಹಣ್ಣಲ್ಲೂ ದಾಳಿಂಬೆಯಲ್ಲೂ ವ್ಯತಿರೇಕವಾಗುತ್ತೆ. ಇದು ಆ ಪ್ರತಿಯೊಂದು ಪದಾರ್ಥವನ್ನು ನಾವು ಅನ್ವಯ ವ್ಯತಿರೇಕನೇ ತಿಳ್ಕೊತೀವಿ. ಕುರ್ಚಿ ಕೊಳ್ಳೇನೆ ಅದರಲ್ಲಿ ಅನ್ವಯ ಆಗುತ್ತೆ. ಅದೇ ತರಹ ಇರೋ ಎಲ್ಲ ಪದಾರ್ಥದಲ್ಲೂ ಆ ಪದ ಅಟ್ಟಿಸ್ಕೊಂಡು ಹೋಗುತ್ತೆ. ನೀವು ಬಾಗಿಲು ತೋರಿಸ್ಬಿಟ್ಟು ಕುರ್ಚಿ ಅಂದರೆ ಏನಾಗಿದೆ ಇವರಿಗೆ? ಬಾಗಿಲು ಕುರ್ಚಿ ಅಂತಾರಲ್ಲ, ನಿಮ್ಮ ಹಂಚಿ ಕರ್ಕೊಂಡು ಹೋಗ್ಬೇಕು. ನಿಮ್ಮ ಹಂಚಿ ಕರ್ಕೊಂಡು ಹೋಗ್ರಿ, ಯಾಕೋ ಸರಿ ಇಲ್ಲ, ಬಾಗಿಲನ್ನು ತೋರಿಸಿ ಕುರ್ಚಿ ಅಂತಾರೆ, ಮಳೆ ತೊಲೆ ತೋರಿಸ್ಬಿಟ್ಟು ಕುರ್ಚಿ ಅಂತಾರೆ ಅಂದರೆ ಏನಂತೀರ ನೀವು? ಹೋಗಿದೆ ಅಂತಾರೆ ಅಲ್ವಾ? ಹಾಗಾದ್ರಿಂದ ಪದಗಳನ್ನು ನಾವು ತಿಳ್ಕೊಳ್ಳೋದು ಅನ್ವಯ ವ್ಯತಿರೇಕದಲ್ಲೇ. ನಾಯಿ, ಹಸು, ಎಮ್ಮೆ, ಕತ್ತೆ, ಕುದುರೆ ಏನಂತ ತಿಳ್ಕೊಬೇಕಾದ್ರೂ ಮುಂಚೆ ತೋರಿಸ್ತಾರೆ, ಇದು ನಾಯಿ, ಇದು ಕತೆ. ಆಮೇಲೆ ನಮ್ಮ ಬುದ್ಧಿಗೆ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ ಕೂಡಲೇ ನನಗೆ ಅದೇ ಜಾತಿ ಎಲ್ಲ ಮತ್ತೂರು ಹೋದರೂ ಕೂಡ ಇದು ಯಾವ ಪ್ರಾಣಿ ನೀವು ಅನ್ಕೋಬೇಕಾಗಿಲ್ಲ. ಬೆಂಗಳೂರು ನೋಡಿದಂತಹ ನಾಯಿ ಜಾತಿಯ ನಾಯಿ ಇದು, ಅಲ್ಲಿ ನಾಯಿ ತೋರಿಸಿದ್ರೆ ಇಲ್ಲಿ ಈಗ ನಾಯಿ ತೋರಿಸಿಲ್ವಲ್ಲ ನೀವು ಅನ್ನೋಲ್ಲ, ತರ್ಕ ಮಾಡಲ್ಲ. ಹಾಗಿರೋದೆಲ್ಲ ನಾಯಿ ನೀವೇ ತಿಳ್ಕೊಂಡ್ಬಿಡ್ತೀರ, ಯಾಕಂದರೆ ನಿಮ್ಮ ಬುದ್ಧಿಗೆ ಅನ್ವಯ ಮಾಡಿಬಿಡುತ್ತೆ. ಹಾಗೆ ಮತ್ತೂರಲ್ಲಿ ಎಮ್ಮೆ ತೋರಿಸ್ಬಿಟ್ಟು ನಾಯಿ ಅಂದರೆ ಇದು ನ್ಯಾಯ ಇದು ಅಂತ ನೀವೇ ಆಶ್ಚರ್ಯ ಪಡ್ತೀರ. ಏನು ಮಾಡೋದು? ಎಮ್ಮೆ ತೋರಿಸಿ ನಾಯಿ ಅಂದರೆ ಒಪ್ಪಲ್ಲ. ಒಂದೇ ನಾಯಿಯನ್ನು ನೀವು ಕಾಶಿಗೆ ಹೋದರೂ ನಾಯಿ ಅಂತೀರ, ರಾಮೇಶ್ವರಕ್ಕೆ ಹೋದ್ರು ನಾಯಿ ಅಂತೀರ, ಅಮೇರಿಕದ್ದು ನಾಯಿ ಅಂತೀರ. ಹಾಗೆ ಯಾಕೆಂದರೆ ನಿಮ್ಮ ಬುದ್ಧಿಯಲ್ಲಿ ಒಂದು ಪ್ರಾಣಿಯ ಹೆಸರು ಒಂದು ಸಲ ರಿಜಿಸ್ಟರ್ ಆಗ್ಬಿಡುತ್ತೆ, ಅದರ ಚಿತ್ರ ಸಮೇತ ರಿಜಿಸ್ಟರ್ ಆಗ್ಬಿಡುತ್ತೆ. ಚಿತ್ರ ಸಮೇತ ರಿಜಿಸ್ಟರ್ ಆದ ಕೂಡಲೇ ಎಲ್ಲೆಲ್ಲೆಲ್ಲ ಇದ್ದದ್ದು ಅನ್ವಯವಾಗುತ್ತೆ, ಅಟ್ಟಿಸ್ಕೊಂಡು ಹೋಗುತ್ತೆ. ಆಮೇಲೆ ಬೇರೆದೆಲ್ಲ ಅದು ಬಿಟ್ಟು ಹೋಗುತ್ತೆ, ವ್ಯತಿರೇಕವಾಗುತ್ತೆ. ಚಿಕ್ಕ ಮಗುವಿಗೆ ಬೀದಿಗೆ ಕರ್ಕೊಂಡೋಗಿ ಇದು ಅಂಬೆ, ಇದು ನಾಯಿ, ಇದು ಕಾಕ, ಇದು ಎಮ್ಮೆ ಅಂತ ತೋರಿಸಿರಿ, ಅದು ನೋಡಿ ತಿಳ್ಕೊಳ್ಳುತ್ತೆ. ಮಾರನೇ ದಿವಸ ನೀವು ಅದಕ್ಕೆ ಕಾಗೆ ತೋರಿಸ್ಬಿಟ್ಟು ಇದು ನಾಯಿ ಅಥವಾ ಹಸು ಅಂದರೆ ಅದು ಬೇರೆ ಕಡೆ ನೋಡುತ್ತೆ, ಅದನ್ನು ನೋಡೋಲ್ಲ. ಏನು ಮಾಡೋದನ್ನು ನೋಡೋಲ್ಲ, ಯಾಕಂದರೆ ಅದರ ಮನಸ್ಸಲ್ಲಿ ಕಾಗೆ ಕೂಡ ರಿಜಿಸ್ಟರ್ ಆಗಿದೆಯಲ್ಲ, ಅದು ನಾಯಿ ಕೂಡ ರಿಜಿಸ್ಟರ್ ಆಗಿದೆಯಲ್ಲ. ಈ ನಾಯಿ ಕೂಡ ಕಾಗೆ ತೋರಿಸಿದ್ರೆ ಆ ನಾಯಿ ಬೇರೆ ಕಡೆ ಹುಡುಕತ್ತೆ ಹೊರತು ಅದನ್ನ ಕಾಗೆ ನಾಯಿ ನೋಡೋಲ್ಲ. ಅದು ಇದು ಅನ್ವಯ ವ್ಯತಿರೇಕದಿಂದಲೇ ಪ್ರತಿಯೊಬ್ಬ ಮನುಷ್ಯನು ಪದಾರ್ಥವನ್ನು ತಿಳ್ಕೊಳ್ತಾನೆ ಅಂತ. ನಾವು ಆ ಪದವನ್ನು ಬಳಸಿಲ್ಲ ಅಷ್ಟೇ, ಅನ್ವಯ ವ್ಯತಿರೇಕ ಅಂತ ಪದ ಬಳಸಿಲ್ವೇ ಹೊರತು ನಮ್ಮ ವ್ಯವಹಾರ ಜ್ಞಾನವೆಲ್ಲ ಅನ್ವಯ ವ್ಯತಿರೇಕವಾಗಿ ಆಗ್ತಾ ಇದೆ. ಹಾಗಾಗಿ ವಾಕ್ಯಗಳಿಂದ ಪದಗಳನ್ನು ಎತ್ಕೊಳ್ಳೋದು ಮುಂಚೆ. ತತ್ ತ್ವಂ ಅಸಿ 3 ಪದ ಇದೆ, ಅದು ಎತ್ಕೋ. ತತ್ ಪದ ಎತ್ಕೋ, ತ್ವಂ ಪದ ಎತ್ಕೋ, ಅದಕ್ಕೆ ಅರ್ಥ ಹೇಳು ಅಂತ. ಅದು ಅನ್ವಯ ವ್ಯತಿರೇಕ ಮಾಡಿಕೊಂಡು ತ್ವಂ ಪದದ ಅನ್ವಯ ನಾನು ಎಲ್ಲೆಲ್ಲ ಅಟ್ಕಿಸ್ಕೊಂಡು ಹೋಗ್ತಾ ಇದೆ. ನಾನು ಅಲ್ಲದ್ದು ವ್ಯತಿರೇಕವಾಗುತ್ತೆ. ನೀವು ಕಿಟಕಿ ಬಾಗಿಲು ಕುರ್ಚಿ ಇಲ್ಲಿ ನಾನು ಬರೋಲ್ಲ ಅಲ್ಲಿ. ಹಾಗೆಯೇ ಯಾಕೆ ನಾನು ಬರೋಲ್ಲ?
ಕಾಣ್ತಾ ಇರೋದ್ರಿಂದ ಅಂತೀಯ. ಕಾಣ್ತಾ ಇರೋದ್ರಿಂದ ನಾನು ಬರೋಲ್ಲ ಅಂದರೆ ದೇಹದಲ್ಲೂ ನಾನು ಬರಬಾರ್ದಾಗಿತ್ತು. ದೇಹ ಕಾಣ್ತಾ ಇದೆ, ಕುರ್ಚಿ ಕಾಣ್ತಾ ಇರೋದ್ರಿಂದ ಕುರ್ಚಿ ನಾನಲ್ಲ ಅಂತ ಅನ್ನೋದಾದರೆ ದೇಹವು ಕಾಣ್ತಾ ಇರೋದ್ರಿಂದ ದೇಹ ನಾನಲ್ಲ ಅಂತ ಯಾಕೆ ಅನ್ನಲ್ಲ? ಹಾಗೆ ಇಂದ್ರಿಯವು, ಮನಸ್ಸು, ಬುದ್ಧಿ ಎಲ್ಲವೂ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ನಾನು ಎಲ್ಲೂ ಸೇರಿಕೊಂಡ್ರೆ ತೋರುತ್ತೆ, ಅದ್ಯಾವುದು ನಾನಲ್ಲ. ಒಂದೇನು ತಮಾಷೆ ಅಂದರೆ ಇಂದ್ರಿಯ ದೇಹ ಅಲ್ಲ, ದೇಹ ಇಂದ್ರಿಯ ಅಲ್ಲ, ಮನಸ್ಸು ದೇಹೇಂದ್ರಿಯ ಅಲ್ಲ. ಹಾಗೆ ಒಂದು ಇನ್ನೊಂದಲ್ಲ. ಪ್ರಾಣ ಇದೆಯಲ್ಲ, ಪ್ರಾಣ ದೇಹೇಂದ್ರಿಯ ಅಲ್ಲ, ದೇಹೇಂದ್ರಿಯವೂ ಪ್ರಾಣ ಅಲ್ಲ. ಆದರೆ ನಾನು ಮಾತ್ರ ಎಲ್ಲದೂ ಸೇರಿಕೊಂಡಿದ್ದೀನಿ, ಎಲ್ಲವನ್ನೂ ಬಿಟ್ಟು ಎಲ್ಲದಲ್ಲೂ ಅನ್ವಯವಾಗಿದ್ದೀನಿ. ತಾನು ಎಲ್ಲದಲ್ಲೂ ಅನ್ವಯ ಸೇರಿಕೊಂಡಿದ್ದಾನೆ, ಎಲ್ಲವನ್ನು ಬಿಟ್ಟಿರಬಲ್ಲವನಾಗಿದ್ದಾನೆ. ಹಾಗಾಗಿ ಅನ್ವಯ ವ್ಯತಿರೇಕ ಮಾಡಿಕೊಂಡು ಇವುಗಳೆಲ್ಲ ಸೇರಿಕೊಂಡಾಗ ಇದು ನಾನಾಗ್ತೀನಿ, ಇವುಗಳನ್ನು ಬಿಟ್ಟಾಗ ಇದು ನಂದಾಗತ್ತೆ. ನನ್ನ ದೇಹ, ನನ್ನ ಇಂದ್ರಿಯ, ನನ್ನ ಮನಸ್ಸು, ನನ್ನ ಪ್ರಾಣ ಅಂತ ಬಿಡುತ್ತೆ. ನನ್ನ ಪೆನ್ನು, ನನ್ನ ಮೊಬೈಲು, ನನ್ನ ದುಡ್ಡು ಹೇಗೆ ನಾನಲ್ಲವೋ, ನನ್ನ ದೇಹ, ನನ್ನ ಇಂದ್ರಿಯ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಪ್ರಾಣ ನಾನಲ್ಲ. ಅದು ತಿಳ್ಕೊಬೇಕು. ಅದೇನಂತಾನೆ, ನನ್ನದು ಅಂತಲೂ ಅಂತಾನೆ, ನಾನು ಅಂತಲೂ ಅಂತಾನೆ. ಬ್ಲೈಂಡಾಗಿ ಎರಡನ್ನೂ ಹೇಳ್ತಿರ್ತಾನೆ, ಇಲ್ಲೇ ಸಿಕ್ಕಾಕೊಳ್ತಾ ಇದ್ದಾನೆ. ಇವ್ರು ಹೇಳ್ತಿದ್ದಾರೆ, ನೋಡಪ್ಪ, ನಾನು ಅನ್ನೋ ಪದಕ್ಕೆ ವಾಚ್ಯಾರ್ಥ ಒಂದಿದೆ, ಮುಖ್ಯ ಅರ್ಥ, ಅದನ್ನೇ ಹೇಳ್ಬೇಕು. ನಾವು ಲಕ್ಷ್ಯಾರ್ಥವನ್ನು ಹೇಳ್ತೀವಿ. ಈ ಅಹಂಕಾರ ಇದೆಯಲ್ಲ, ವ್ಯವಹಾರದಲ್ಲಿ ನಾನಾಗಿರ್ಬೋದು, ಆದರೆ ನಾವು ಈ ತ್ವಂಪದದಿಂದ ಅಹಂಕಾರನ ಹೇಳ್ತಾ ಇಲ್ಲ. ತ್ವಂಪದದಿಂದ ಲಕ್ಷಿತವಾದ ಪ್ರತ್ಯೇಗಾತ್ಮನನ್ನು ಅಹಂ ಅಂತ ಅಥವಾ ತ್ವಮ್ ಅಂತ ಹೇಳ್ತಾ ಇದ್ದೀವಿ. ಅದನ್ನು ನೀವು ತಿಳ್ಕೊಂಡು ಅನ್ವಯ ವ್ಯತಿರೇಕ ಮಾಡಿ ದೇಹೇಂದ್ರಿಯ ಬಿಟ್ಟು ಲೋಕದಿಂದಲೇ ಪದಾರ್ಥವನ್ನೆಲ್ಲ ಹೇಳ್ಕೊಂಡು ಆಮೇಲೆ ಆ ಎರಡು ಪದಗಳನ್ನು ಬಳಸಿದಾರಲ್ಲ ಚತುಸ್ತ್ವಮ್, ಆ ಎರಡನ್ನೂ ಹೊಂದಿಸ್ಕೊಂಡು ವಾಕ್ಯಾರ್ಥವನ್ನು ನೇರಾಗಿ ಅರಿತಾನೆ. ಹಾಗೆ ಇಲ್ಲೂ ಲೋಕದಲ್ಲೂ ಅಷ್ಟೇ, ಎತ್ತನ್ನು ಹೊಡೆದುಕೊಂಡು ಬಾ, ಎತ್ತನ್ನು ಮೇಯಿಸಿಕೊಂಡು ಬಾ, ಎತ್ತನ್ನು ಕಟ್ಟು ಹಾಕು ಅನ್ನುವಾಗ ಮೇಯಿಸೋದು, ಹೊಡ್ಕೊಂಡು ಹೋಗೋದು, ಕಟ್ಟೋದು ಬೇರೆ ಬೇರೆ ಆದರೂ ಎತ್ತು ಅನ್ವಯವಾಗಿದೆ ಎಲ್ಲದರಲ್ಲೂ. ಹಾಗೆ ಮಾನ್ಯ ಕೊಟ್ಟಿದ್ದ ಸ್ವಾಮಿಗಳು, ಎತ್ತನ್ನು ಕಟ್ಟು, ಎತ್ತನ್ನು ಮೇಯಿಸು ಅಂತ. ಇವುಗಳಲ್ಲಿ ಎತ್ತು ಎಂಬ ಪದ ಅನ್ವಯವಿದೆ. ಎತ್ತೆಂಬ ಪ್ರಾಣಿಯನ್ನೇ ಅದು ಹೇಳುತ್ತದೆ. ಕುದುರೆಯನ್ನು ಹೊಡ್ಕೊಂಡು ಬಾ ಮುಂತಾದ ವಾಕ್ಯದಲ್ಲಿ ಎತ್ತೆಂಬ ಪದ ವ್ಯತಿರೇಕ ಆಗುತ್ತೆ. ಕುದುರೆ ಹತ್ಕೊಂಡು ಹೋಗು, ಕುದುರೆ ಹೊಡ್ಕೊಂಡು ಬಾ ಅಂದರೆ ಎತ್ತು ಬಿಟ್ಟು ಹೋಗ್ಬಿಡುತ್ತೆ ಎಂಬುದು ಹೇಳಿ ಜನರು ಮಾಡುವ ವ್ಯವಹಾರದ ಗೊತ್ತಾಗುತ್ತೆ. ಲೋಕದಲ್ಲಿ ಉಪಯೋಗಿಸುವ ಶಬ್ದಗಳನ್ನೇ ವೇದದಲ್ಲಿ ಉಪಯೋಗಿಸುವುದರಿಂದ ಅಲ್ಲಿಯೂ ಹೀಗೆ ಅರ್ಥ ಮಾಡಬೇಕು. ಈಗ ಲೋಕದಲ್ಲಿ ಆಜ್ಯ ಅಂದರೆ ತುಪ್ಪ, ಘೃತಮ್ ಅಂದರೆ ತುಪ್ಪ. ವೇದದಲ್ಲಿ ಘೃತ ಬಂದರು, ಆಜ್ಯ ಅಂದರೆ ತುಪ್ಪ ಅಂತ ಅರ್ಥ ಮಾಡಬೇಕು. ವೇದದಲ್ಲಿರುವ ಆಜ್ಯ ಅಂದರೆ ಅಪ್ರಾಕೃತಿಕವಾದ, ಅಲೌಕಿಕವಾದ ಒಂದು ತುಪ್ಪ ಅಂದರೆ ಅದು ಅರ್ಥ ಆಗಲ್ಲ. ಎಲ್ಲ ಒಂದು ದರ್ಭೆ ಆಗಲಿ ಇದಾಗಲಿ ಲೋಕದಲ್ಲಿ ಯಾವ್ಯಾವ ಪದಾರ್ಥಕ್ಕೆ ಏನೇನು ಹೆಸರಿಟ್ಟಿದ್ದಾರೋ ವೇದಲ್ಲೂ ಆ ಪದಕ್ಕೆ ಅದೇ ಅರ್ಥ. ಅಸತಿ ಬಾಧಕೆ ಎಲ್ಲಾದರೂ ಬಾಧೆ ಪೀಡಿತ ಇದು ತೊಂದರೆ ಬಂದರೆ ಆವಾಗ ಟೆಕ್ನಿಕಲ್ ಅರ್ಥ ತಗೋಬೇಕು, ಪಾರಿಭಾಷೆಗೆ ತಗೋಬೇಕು. ಹೇಗೆ ಸುರ್ಕು ಸುರ್ವ ಇದೆ, ಸುರ್ಕು ಸುರ್ವ ಯೂಪ ಇತ್ಯಾದಿಗಳು ಲೋಕದಲ್ಲಿರುವ ಪದ ಅಲ್ಲ, ವೇದದಲ್ಲೇ ಬಳಸಿರುವ ಪದ. ಆವಾಗ ವೇದದ ಪಾರಿಭಾಷೆಗೆ ತಿಳ್ಕೋಬೇಕು. ಯಜ್ಞ ಪಶುವನ್ನು ಕಟ್ಟುವ ಕಂಬಕ್ಕೆ ಯೂಪ ಅಂತಾರೆ, ಹೋಮ ಮಾಡುವ ಸಾಧನಕ್ಕೆ ಸುರ್ಕ್ ಸುರ್ವ ಅಂತಾರೆ ಅಂತ ತೋರಿಸ್ಬೇಕು. ಅವಾಗ ಇದನ್ನು ತೋರಿಸಿ ಇದು ಸುರ್ಕು ಇದು ಸುರ್ವ ಅಂತ ತೋರಿಸ್ಬೇಕು. ಇದ್ಮ ಬರಿಹಿಂದ ಒಟ್ಟು ಬೇರೆ ಪದಾರ್ಥವನ್ನು ಲೋಕದಿಂದಲೇ, ಪದಾರ್ಥಗಳನ್ನು ಲೋಕದಿಂದಲೇ ತಿಳ್ಕೊಂಡು ಇಲ್ಲಿ ಆ ಎರಡು ಪದಾರ್ಥಗಳಿಂದ ತತ್ವ ಪದಾರ್ಥಗಳನ್ನು ಹೊಂದಿಸ್ಕೊಂಡು ಎರಡರಲ್ಲೂ ಇರುವ ಪಾಸಿಟಿವ್ ಅರ್ಥ ಇರಬೇಕು, ಎರಡರಲ್ಲೂ ಇರುವ ಅವ್ಯವಕ್ಷಿತ ಅರ್ಥ ಬಿಡಬೇಕು. ಕಮ್ಮಿ ಮಾಡಿಬಿಟ್ಟೆ ಪರವಾಗಿಲ್ವಾ, ತೊಂದರೆ ಇಲ್ವಾ? ಎರಡರಲ್ಲೂ ಅವ್ಯವಕ್ಷಿತ ಅಂತ ಯಾವುದಿದೆಯೋ ಅಂದರೆ ಇದಕ್ಕೆ ಸಂಸಾರಿತ್ವ, ಅದು ಪರೋಕ್ಷತ್ವ, ಅದು ಬಿಟ್ಟಾಕ್ಬಿಡಿ. ಅದರಲ್ಲಿ ಅದ್ವಿತೀಯತ್ವ, ಇದು ಪ್ರತ್ಯಕ್ಷತ್ವ ತಗೊಳ್ಳಿ. ಅದ್ವಿತೀಯತ್ವ ಪ್ರತ್ಯಕ್ಷವನ್ನು ಕೂಡಿಸ್ಕೊಳ್ಳಿ, ಅದ್ವಿತೀಯ ಪ್ರತ್ಯಕ್ಷವನ್ನು ಅಸಂಸಾರಿತ್ವವನ್ನು ಕೂಡಿಸ್ಕೊಂಬಿಡಿ. ಆವಾಗ ನೋಡಿ ಈ ಎರಡು ಪದದ ವಾಚ್ಯಾರ್ಥ ಬಿಟ್ಕೊಂಡು ಅವಾಕ್ಯಾರ್ಥವು ನಿನಗೆ ಮಿಂಚುತ್ತೆ. ವಾಕ್ಯಾರ್ಥ ಅಂಜಸ ಅಂದರೆ ಡೈರೆಕ್ಟಾಗಿ ನೇರಾಗಿ ವಾಕ್ಯಾರ್ಥವನ್ನು ಅರಿಯುತ್ತಾನೆ, ವೇತ್ತಿನೇ ಅರಿಯುತ್ತಾನೆ. ಅಂಜಸ ಅಂದರೆ ನೇರಾಗಿ, ವಾಕ್ಯಾರ್ಥವನ್ನು ಅಂದರೆ ತತ್ವಮಸಿ ಎಂಬ ವಾಕ್ಯದ ಅರ್ಥವನ್ನು, ಲೋಕದಿಂದ ಪದಾರ್ಥವನ್ನು ಬುದ್ಧ ಅಂದರೆ ಅರಿತು ಜ್ಞಾತ್ವ. ನಾನು ಈ ಅದ್ವೈತ ಮಕರಂದ ಅನ್ನುವಂತಹ ಮ್ಯಾಗ್ಝಿನಲ್ಲಿ ಒಂದು 2 ಪೇಜು ಪ್ರತಿ ಮ್ಯಾಗ್ಝಿನಲ್ಲೂ ಸಂಸ್ಕೃತದಲ್ಲಿ ಕಲಿಸೋಣ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀನಿ.
ಸಿಂಪಲ್ ಆಗಿರೋ ವಾಕ್ಯಗಳನ್ನೆಲ್ಲ ಕೊಟ್ಟು ಈ ವಾಕ್ಯಕ್ಕೆ ಇದು ಅರ್ಥ ಇವಾಗ ಸಂಸ್ಕೃತ ಕಲಿಸ್ಬೇಕು ಅಂತ. ಅದೇ 3 ತಿಂಗಳಿಗೆ ಒಂದು ಸಲ ಬರೋದ್ರಿಂದ ಜನರಿಗೆ ಅಷ್ಟು ಇದಾಗೋದಿಲ್ವನೋ ಏನೋ ಅದನ್ನು ಓದಿ ಆದರೂ ಸ್ವಲ್ಪ ತಿಳ್ಕೊಂಡ್ರೆ ಆಸೆಯೇನು ಅಂಥೇಳಿ ಒಂದು 2 ಪೇಜು ಮೊದಲು ಸಣ್ಣ ಸಣ್ಣ ವಾಕ್ಯಗಳನ್ನು ಕೊಟ್ಕೊಂಡು ಅರ್ಥ ಕೊಟ್ಕೊಂಡು ಕ್ಲಿಷ್ಟ ಪದಗಳಿಗೆ ಅರ್ಥ ಕೊಟ್ಕೊಂಡು ಹೋಗೋದು. ಆಮೇಲೆ ದೊಡ್ಡ ವಾಕ್ಯ ಬರೆದು ಆಮೇಲೆ ಸಮಾಸ ವಾಕ್ಯ, ಆಮೇಲೆ ಸಂಧಿ ವಾಕ್ಯಗಳು, ಆಮೇಲೆ ವ್ಯಾಕರಣಾಂಶ ತೋರಿಸ್ಕೊಂಡು ಹೋಗೋದು. ಅಲ್ಲಿಗೆ ನಮ್ಮ ಆಶಯ ಏನಾಗುತ್ತೆ ಗೊತ್ತಿಲ್ಲ, ನೋಡಬೇಕು. ಕುತಃ ಪುನಃ ಸಾಮಾನ್ಯ ಮಾತ್ರವೃತ್ತೇ ಪದಸ್ಯ ವಾಕ್ಯಾರ್ಥ ಪ್ರತಿಪತ್ತಿ ಹೇತುತ್ವಮಿತಿ ಬಾಢಂ. ಅಲ್ಲ ರೀ, ತ್ವಂ ಪದವು ಸಾಮಾನ್ಯವಾದ ನೀನು ಅಥವಾ ಅಹಂ ನಾನು ಅಷ್ಟೇ ಹೇಳುತ್ತೆ. ತತ್ ಅನ್ನೋದು ಅದು ಅಥವಾ ಬ್ರಹ್ಮ ಸಾಮಾನ್ಯ ಅರ್ಥವನ್ನು ಹೇಳುತ್ತೆ. ಸಾಮಾನ್ಯ ಮಾತ್ರವಾದ ಅರ್ಥದಲ್ಲಿ ವ್ಯಾಪಾರವನ್ನುಳ್ಳ ಪದವು ಅದು ಹೆಂಗೆ ವಾಕ್ಯಾರ್ಥವನ್ನು ತಿಳ್ಕೊಳ್ಳೋಕೆ ಕಾರಣವಾಗತ್ತೆ. ಅವಾಕ್ಯಾರ್ಥವನ್ನು ವಾಕ್ಯಾರ್ಥವಲ್ಲದ್ದಾಗಿರುವ ಬ್ರಹ್ಮವನ್ನು ತಿಳ್ಕೊಳ್ಳೋಕ್ಕೆ ತತ್ವಂ ಪದಗಳು ಹೇಗೆ ಹೆಲ್ಪ್ ಮಾಡುತ್ತೆ. ಅದು ಆ ಪದಕ್ಕೆ ಅರ್ಥವಲ್ಲ, ವಾಚ್ಯಾರ್ಥವಲ್ಲ. ವಾಚ್ಯಾರ್ಥವೂ ಅಲ್ಲದೇ ಮೇಲೆ ಅದಕ್ಕೆ ಸಂಸರ್ಗಾತ್ಮ ಅಲ್ಲ, ಭೇದವೂ ಅಲ್ಲ. ಆ ಪದಗಳು ಆ ತತ್ವವನ್ನು ಯಾವ ರೀತಿ ತಿಳಿಸ್ಕೊಡುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಹೌದು ಕಣಪ್ಪ, ನಿಜ. ಸಾಮಾನ್ಯಂ ಹಿ ಪದಂ ಬ್ರೂತೆ ವಿಶೇಷೋ ವಾಕ್ಯಕರ್ತೃಕಃ ಶ್ರುತ್ಯಾದಿ ಪ್ರತಿಬದ್ಧಂ ಸತ್ ವಿಶೇಷಾರ್ಥಂ ಭವೇತ್ ಪದಂ. ಸಾಮಾನ್ಯಂ ಹಿ ಪದಂ ಬ್ರೂತೆ ವಿಶೇಷೋ ವಾಕ್ಯಕರ್ತೃಕಃ ಶ್ರುತ್ಯಾದಿ ಪ್ರತಿಬದ್ಧಂ ಸತ್ ವಿಶೇಷಾರ್ಥಂ ಭವೇತ್ ಪದಂ. ಸಾಮಾನ್ಯಂ ಹಿ ಪದಂ ಬ್ರೂತೆ ವಿಶೇಷಃ ವಾಕ್ಯಕರ್ತೃಕಃ ಶ್ರುತ್ಯಾದಿ ಪ್ರತಿಬದ್ಧಂ ಸತ್ ವಿಶೇಷಾರ್ಥಂ ಭವೇತ್ ಪದಂ. ಯಾವಾಗಲೂ ಪದ ಸಾಮಾನ್ಯಾರ್ಥವನ್ನೇ ಹೇಳಿದ್ವಿ. ಡಿಕ್ಷನರಿ ಇರುತ್ತಲ್ಲ, ಡಿಕ್ಷನರಿಲಿರುವ ಪದಕ್ಕೆ ಇಂಥ ಕ್ಯಾಟ್ ಅಂತಿದೆ, ಬೆಕ್ಕು ಅಂದರೆ ನಮ್ಮಲ್ಲೇ ಬೆಕ್ಕಿಗೆ ಕ್ಯಾಟ್ ಅಂತಿದ್ದಾರೆ ಅಂತ ಅರ್ಥ ಮಾಡೋಕ್ಕೆ ಬರೋಲ್ಲ. ಡಿಕ್ಷನರಿಲಿರುವ ಕ್ಯಾಟ್ ಅನ್ನೋ ಪದಕ್ಕೆ ನಮ್ಮಲ್ಲಿದೆ ಬೆಕ್ಕು ಅದೇ ಅರ್ಥ ಅಂತ ಮಾಡೋಕ್ಕೆ ಬರೋಲ್ಲ. ಎಲ್ಲಿ ಕ್ಯಾಟ್ ಇದ್ದು ಅದಷ್ಟು ಕ್ಯಾಟೆ, ಎಲ್ಲಿ ಬೆಕ್ಕಿದ್ದು ಅಷ್ಟು ಬ್ಯಾಕೆ ಅಷ್ಟೇ. ಹಸು ಅಂತಂದರೆ ನಮ್ಮನೆ ಕೊಟ್ಟಿಗೆ ಕಟ್ಟುವ ಹಸುವೇ ಹಸುವಿನ ಪದಕ್ಕೆ ಅರ್ಥ ಅಂತ ಮಾಡ್ತಿರೋ. ಗೌ ಅಂತ ಪದ ಇದೆ ಸಂಸ್ಥೆಯಲ್ಲಿ. ಗೌ ಅನ್ನೋ ಪದಕ್ಕೆ ಅರ್ಥ ಏನೋ ನಮ್ಮನೆ ಕೊಟ್ಟಿಗೆ ಕಟ್ಟಿದಲ್ಲ ಅದು. ಅದೂ ಏನಾಗ್ಬಿಡುತ್ತೆ, ಇನ್ನೊಬ್ಬರ ಮನೆ ಕೊಟ್ಟಿಗೆ ಕಟ್ಟಿದ್ರೆ ಅಲ್ಲ ಅಂತ ಆಗ್ಬಿಡುತ್ತೆ. ಬೇರೆ ಮನೆ ಕೊಟ್ಟಿಗೆ ಕಟ್ಟಿರೋದು ಅದು ಬೀದಿಲಿ ಓಡಾಡ್ತಾ ಇರೋ ಹಸು ಅಲ್ಲ ಅಂತ ಆಗ್ಬಿಡುತ್ತೆ. ಆದ್ದರಿಂದ ಪದಕ್ಕೆ ಯಾವಾಗಲೂ ಸಾಮಾನ್ಯ ಅರ್ಥವೇ. ಹಾಗೆ ಡಿಕ್ಷನರಿರುವ ಪದ ಯಾವ ಅರ್ಥವನ್ನು ಹೇಳಲ್ಲ, ಡಿಕ್ಷನರಿ ಪದ ಪದಕ್ಕೆ ಅರ್ಥವನ್ನು ಮಾತ್ರ ಹೇಳುತ್ತೆ. ಅದು ವಿಶೇಷ ಅನ್ನೋದು ವಾಕ್ಯದಿಂದ ಉಂಟಾಗುತ್ತೆ. ಹಸುವನ್ನು ನೋಡು ಅಂತಂದರೆ ಕಾಶಿಲಿರೋ ಹಸು ನೋಡು ಅಂತ ಅರ್ಥ ಅಲ್ಲ, ಇಲ್ಲಿ ಎದುರಿಗಿರೋ ಹಸುವನ್ನು ನೋಡುತ್ತಲೇ ಅರ್ಥ. ಹಸು ನೋಡು ಹಾಗೆ ಅಟ್ಟಿಸ್ಕೊಂಡ್ಬರ್ತಾ ಇದೆ ಅಂದರೆ ಅದೆಲ್ಲೋ ರಾಮೇಶ್ವರ ಹಸು ಆಡ್ಕೊಂಡ್ಬರ್ತಾ ಇದೆ, ನೀನು ನಿಂತ್ಕೊತಲ್ಲ, ಇವಾಗ ಓಡಬೇಕು. ನೀನು ಇವಾಗ ಕಾಣ್ತಾ ಇದ್ದೀವಿ, ಎದುರುಗಡೆ ಇರೋ ಹಸುವನ್ನೇ ಹೇಳ್ತದೋ. ಹಸು ಹಾಗೆ ಕಟ್ಟಿಸ್ಕೊಂಡ್ಬರ್ತಾ ಇದೆ ಅಂದರೆ ಎದುರುಗಡೆ ಕಾಣ್ತಾ ಇರೋ ಹಸುವನ್ನೇ ಹಸು ತಳ್ತಾ ಇದ್ದಾರೆ ಹೊರತು ಅದು ಎಲ್ಲೋ ಮತ್ತೂರಲ್ಲೋ ರಾಮೇಶ್ವರ ಇರೋ ಹಸು ಹೇಳ್ತಾ ಇರಲ್ಲ. ಯಾವಾಗಲೂ ವಾಕ್ಯ ಇದೆಯಲ್ಲ ವಿಶೇಷ ಅರ್ಥ ಹೇಳ್ಬಿಡುತ್ತೆ. ಹಾಗೆ ಮನುಷ್ಯ ಅನ್ನೋದು ಸಾಮಾನ್ಯವಾದ ಎಲ್ಲರನ್ನೂ ಹೇಳ್ತಾರೆ ಮನುಷ್ಯ ಅನ್ನೋದು. ಆದರೆ ಇಲ್ಲಿ ಪಾಠ ಕೂತಂತಹ ಮನುಷ್ಯನು ಅಂತಂದರೆ ಇಲ್ಲಿರೋರೇ ಅರ್ಥ ಆಗುತ್ತೆ. ಆವಾಗ ಇಲ್ಲಿ ಕೂತಿರುವ ಈ ನಿಷ್ಕ್ರಮ ಸಿದ್ಧಿ ಪಾಠಕ್ಕೆ ಕೂತಿರುವ ಮನುಷ್ಯ ಅಂತಂದರೆ ಆವಾಗ ಮೆಜೆಸ್ಟಿಕಲ್ಲಿ ಮಾರ್ಕೆಟಲ್ಲಿ ಇರೋದು ಅಥವಾ ಮಡ್ರಾಸಲ್ಲಿ ಚೆನ್ನೈ ಅಲ್ಲಿರೋ ಮನುಷ್ಯರು ಅರ್ಥ ಅಲ್ಲ, ಅದೆಲ್ಲ ಬರೋಲ್ಲ. ಯಾವಾಗಲೂ ವಾಕ್ಯ ವಿಶೇಷ ಅರ್ಥವನ್ನು ಉಂಟು ಮಾಡುತ್ತೆ, ಪದ ಸಾಮಾನ್ಯ ಅರ್ಥವನ್ನು ತಿಳಿಸುತ್ತೆ. ಸಾಮಾನ್ಯಂ ಹಿ ಪದಂ ಬ್ರೂತೆ, ಪದವು ಸಾಮಾನ್ಯ ಅರ್ಥವನ್ನು ಹೇಳುತ್ತೆ. ವಾಕ್ಯವು ವಾಕ್ಯಕರ್ತೃಕ ವಿಶೇಷಾರ್ಥವು ವಾಕ್ಯಕರ್ತೃಕ. ವಾಕ್ಯವು ವಾಕ್ಯಂ ಕರ್ತೃ ಯಸ್ಯ ಅರ್ಥಸ್ಯ ಸ್ವಯಮರ್ಥ ವಾಕ್ಯಕರ್ತೃಕ. ಯಾವ ವಿಶೇಷಾರ್ಥಕ್ಕೆ ವಾಕ್ಯವೇ ಕರ್ತೃವಾಗಿರುತ್ತೋ ಆ ವಿಶೇಷವು ವಾಕ್ಯಕರ್ತಕವಾಗಿದೆ. ಅದು ಶ್ರುತ್ಯಾದಿಗಳಿಂದ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಅದರಿಂದ ಸೇರಿಕೊಂಡದ್ದಾದಾಗ ಆ ವಿಶೇಷಾರ್ಥವನ್ನು ಹೇಳುತ್ತೆ. ತತ್ವಮಸಿ ವಾಕ್ಯ ಇದೆ, ತಚ್ಛಬ್ದಕ್ಕೆ ಅದು ಅಷ್ಟೇ ಅರ್ಥ, ತ್ವಂ ಶಬ್ದಕ್ಕೆ ನೀನು, ಅದು ಅಹಂ ಶಬ್ದಕ್ಕೆ ನಾನು ಅಷ್ಟೇ ಅರ್ಥ.
ಅದೇ ತತ್ವಂ ಪದ ಬಂದ್ಬಿಟ್ಟು ತತ್ವಂ ಪದ ಎಲ್ಲಿ ಬಂದಿರೋದು ನೋಡಬೇಕು. ಪುರುಷತ್ವದಲ್ಲಿ ಬಂದದ್ದ, ಕರ್ಮಕಾಂಡದಲ್ಲಿ ಬಂದದ್ದ, ಉಪಾಸನಾ ಕಾಂಡದಲ್ಲಿ ಬಂದದ್ದ, ಹುಸಿ ಅನ್ನೋದು ಏನು ಹೇಳುತ್ತೆ ಅಂಥೇಳಿ ಆ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಇದೆಯಲ್ಲ ಅವುಗಳಿಂದ ಅವು ಏನಾಗುತ್ತೆ ಶುದ್ಧ ವಿಶೇಷಾರ್ಥ ಅಂದರೆ ಅದ್ವಿತೀಯವಾದ ಬ್ರಹ್ಮ ಎಂಬ ಅರ್ಥವು ಆ ವಾಕ್ಯದಿಂದ ಉಂಟಾಗತ್ತೆ. ಅಂದರೆ ಶ್ರುತಿಲಿಂಗ ವಾಕ್ಯ ಪ್ರಕರಣವು ಅದರ ಪ್ರಮಾಣವು ವಾಕ್ಯಾರ್ಥಕ್ಕೆ ಏನು ಅನ್ನೋ ಪ್ರಮಾಣ. ಉಪಕ್ರಮೋಪಸಂಹಾರವು ತಾತ್ಪರ್ಯವನ್ನು ಹೇಳುತ್ತೆ, ವಾಕ್ಯದ ತಾತ್ಪರ್ಯವನ್ನು ಉಪಕ್ರಮೋಪಸಂಹಾರ ಹೇಳುತ್ತೆ. ಶ್ರುತಿಲಿಂಗ ವಾಕ್ಯ ಪ್ರಯೋಗಗಳು ಪ್ರಮಾಣವಾಗಿದೆ, ಯಾವ ಅರ್ಥ ಮಾಡಬೇಕು ಅನ್ನೋಕೆ ಅದು ಪ್ರಮಾಣ, ಎವಿಡೆನ್ಸು. ಎವಿಡೆನ್ಸ್ ಬೇರೆ, ಜಿಸ್ಟ್ ಬೇರೆ, ತಾತ್ಪರ್ಯ ಬೇರೆ. ಸಮರಿ ಇದು ಇದು ಶ್ರುತಿಲಿಂಗ ವಾಕ್ಯ ಪ್ರಕರಣಗಳು ಪ್ರಮಾಣವಾಗಿದೆ, ಉಪಕ್ರಮೋಪಸಂಹಾರವು ತಾತ್ಪರ್ಯವನ್ನು ಹೇಳುತ್ತೆ, ಇದರಲ್ಲಿ ತಾತ್ಪರ್ಯವುಳ್ಳದ್ದಾಗಿದೆ ಅಂತ. ಹಾಗಾಗಿ ಶ್ರುತ್ಯಾದಿಗಳಿಂದ ಶ್ರುತಿಲಿಂಗ ವಾಕ್ಯ ಪ್ರಕರಣದಿಂದ ಕೂಡಿಕೊಂಡದ್ದಾದಾಗ ಅದೇ ವಾಕ್ಯವು ವಿಶೇಷಾರ್ಥವನ್ನು ಹೇಳುತ್ತಾ ತತ್ವಮಸಿ ವಾಕ್ಯವನ್ನು ತಿಳಿಸ್ಕೊಟ್ಬಿಡುತ್ತೆ ಅಂದರು. ಈಗ ಮಚ್ಚರು ಮಾಡ್ತಾರೆ ನೋಡೋ. ಅನ್ವಯ ವ್ಯತಿರೇಕ ಪುರಸ್ಸರಂ ವಾಕ್ಯಮೇವ ಸಾಮಾನಾಧಿಕರಣ್ಯಾಧಿನ ಅವಿದ್ಯಾ ಪಟಲ ಪ್ರಧ್ವಂಸದ್ವಾರೇಣ ಮುಮುಕ್ಷುಂ ಸ್ವರಾಜ್ಯೇ ಅಭಿಷೇಚಯತಿ. ಅಲ್ಲಿ ನಾನೆಂಬುದರ ಅನ್ವಯ ಮತ್ತು ದೇಹಾದಿಗಳ ವ್ಯತಿರೇಕ. ಅಲ್ಲಿ ಎರಡು ತರಹ ಅನ್ವಯ, ದೃಗ್ದೃಶ್ಯದ ಅನ್ವಯ ವ್ಯತಿರೇಕ. ಅದರಲ್ಲಿ ದೃಗ್ದೃಶ್ಯಗಳ ಅನ್ವಯ ವ್ಯತಿರೇಕ ಮಾಡೋದ್ರಿಂದ ಈ ಅಹಂತ ಮಮತ ಯತ್ನ ಇಚ್ಛಾದಿಗಳು ಬಿಟ್ಟು ಹೋಗುತ್ತೆ. ಸಾಕ್ಷ್ಯದ ಅನ್ವಯ ವ್ಯತಿರೇಕ ಮಾಡೋದ್ರಿಂದ ಕರ್ತೃತ್ವಾದಿಗಳು ಬಿಟ್ಟು ಹೋಗ್ಬಿಡುತ್ತೆ. ಕರ್ತೃತ್ವಾದಿಗಳನ್ನು ಬಿಟ್ಕೊಳ್ಳೋದಕ್ಕೆ ಸಾಕ್ಷ್ಯದ ಅನ್ವಯ ವ್ಯತಿರೇಕ ಮಾಡಬೇಕು. ಅಹಂ ಮತ್ತು ಯತ್ನ ಇಚ್ಛಾದಿಗಳು ಬಿಟ್ಟು ಹೋಗೋದಕ್ಕೆ ಈ ಇದು ಅನ್ವಯ ಮಾಡಬೇಕು. ದೃಗ್ದೃಶ್ಯ ಅನ್ವಯ ಮಾಡೋದು, ಸಾಕ್ಷ್ಯದ ಅನ್ವಯ ಮಾಡೋದು. ಅಹಂತ ಎಲ್ಲೆಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾ ಇದೆ, ಅಹಂತ ಯಾವುದನ್ನು ಬಿಟ್ಬಿಟ್ಕೊಂಡು ಬರ್ತಾ ಇದೆ. ಈ ಅಹಂತ ಕೂಡ್ಕೊಂಡಾಗ ಯಾವ್ಯಾವುದು ಚೇತನವಂತ ಕಾಣುತ್ತೆ, ಅಹಂತ ಬಿಟ್ಟಾಗ ಯಾವುದೆಲ್ಲ ಕಾಷ್ಟ ಲೋಷ್ಟ ಸಮ ಆಗತ್ತೆ. ಅದು ಹೇಳೋದಲ್ಲ, 4 ಜನ ಎತ್ತುವಂತಹ ದೇಹ ನಾನು ಅನ್ನುವಂಥ ಮೂಸಿಬಿಟ್ರೆ ಅದು ಹತ್ಯೆ ಆಗ್ಬಿಡುತ್ತೆ. ಅಂದರೆ ಏನಾಯಿತು, ನಾನು ಅನ್ನೋದು ದೇಹಕ್ಕೆ ಸೇರಿಕೊಂಡಾಗ ಇದು ಚೇತನದಂತೆ ತೋರುತ್ತೆ. ನಾನು ಅದು ಬಿಟ್ಟೋಯ್ತು ಅಂದರೆ ಇದು ಇದಾಗುತ್ತೆ. ಹಾಗಾಗಿ ನಾನು ಎಂಬುದರ ಅನ್ವಯ, ಈ ದೇಹದ ಬುದ್ಧಿಗಳ ವ್ಯತಿರೇಕ, ಅನ್ವಯ ವ್ಯತಿರೇಕ ಮಾಡಿ ಆವಾಗ ಇದು ದೃಶ್ಯವಾಗಿದೆ ಅಂಥೇಳಿ ಅಹಂತ ಮಮತ ಎರಡನ್ನೂ ಬಿಟ್ಬಿಡ್ತಾನೆ ಬುದ್ಧಿಯಲ್ಲಿ. ಹಾಗೆ ದೃಗ್ದೃಶ್ಯಗಳ ಅನ್ವಯ ವ್ಯತಿರೇಕ ಮಾಡಿ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಬಿಟ್ಕೊಂಡ್ಬಿಡ್ತಾನೆ. ದೃಗ್ದೃಶ್ಯಗಳ ಅನ್ವಯ ವ್ಯತಿರೇಕ ಮಾಡಿ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವವನ್ನು ಬಿಟ್ಕೊಂಡ್ಬಿಡ್ತಾನೆ. ಈ ಇದು ಅಹಮ್ಮಮತ್ವ ಇದೆಯಲ್ಲ, ಈ ಸ್ವಾಮಿಗಳು ತಗೊಂಡಿದ್ದಾರೆ ಕಣ ಇದನ್ನು. ಇಲ್ಲಿ ಪೀಠಿಕೆ 11ನೇ ಪೇಜಲ್ಲಿ, ಪೀಠಿಕೆ 11ನೇ ಪೇಜು ಅಲ್ಲಿ 2ನೇ ಪ್ಯಾರದಲ್ಲಿ ನೋಡಿ, ಅಲ್ಲಿ ಅರ್ಧ ಆದಮೇಲೆ ಅನ್ವಯ ವ್ಯತಿರೇಕವು ಮುಖ್ಯವಾಗಿ 2 ಬಗೆಯಾಗಿರುತ್ತದೆ. ಅಲ್ಲಿ ನೋಡಿ, ಅಜ್ಞಾನದಿಂದಾಗಿರೋ ಬೋಧೃತ್ವ ಉಪಾಧಿಯುಳ್ಳ ಆತ್ಮನನ್ನು ಇಟ್ಕೊಂಡು ದೃಶ್ಯ ವಿಭಾಗವನ್ನು ಮಾಡಿಕೊಳ್ಳುವ ದ್ರಷ್ಟೃ ಅನ್ವಯ ದೃಶ್ಯ ವ್ಯತಿರೇಕ, ಇದೊಂದು ಪ್ರಕಾರ. ಇನ್ನು ಅವಿದ್ಯಾ ಪರಿಕಲ್ಪಿತವಾದ ಆಗಮಾಪಾಯಿ ಸಾಕ್ಷಿ ವಿಭಾಗದಿಂದಾಗುವ ಸಾಕ್ಷ್ಯನ್ವಯ ವ್ಯತಿರೇಕ ಇದೊಂದು. ಮೊದಲನೆಯ ಇದರಿಂದ ಅಹಂಕಾರ ಮಮಕಾರ ಯತ್ನೇಚ್ಛಾದಿಗಳು ಬಿಟ್ಟು ಹೋಗುತ್ತೆ. 2ನೇ ಅನ್ವಯ ವ್ಯತಿರೇಕ ಕರ್ತೃತ್ವ ಮುಂತಾದ ಅನಾತ್ಮ ಗೊತ್ತಾಗುತ್ತಂತೆ. ಪೀಠಿಕೆಯ 11ನೇ ಪೇಜು
X1 ಅಂತಿದೆ ನೋಡಿ. ಎಕ್ಸ್ ಹಿಂದೆ ಲೆಫ್ಟ್ ಸೈಡಲ್ಲಿ ಎಕ್ಸ್ ಇದೆ, ರೈಟ್ ಸೈಡಲ್ಲಿ X1 ಅಂತಿದೆ. ಅದರ ಎರಡನೇ ಪ್ಯಾರ ಇದೆ, ವಾಕ್ಯಜ್ಞಾನವಾಗದೇ ಇರುವುದಕ್ಕೆ ಅಂತಿದೆ ನೋಡಿ. ಆ ಪ್ಯಾರಾದಲ್ಲಿ ಅರ್ಧ ಮುಂದಕ್ಕೆ ಓದಿ. ಅನ್ವಯ ವ್ಯತಿರೇಕವು ಮುಖ್ಯವಾಗಿ ಎರಡು ಬಗೆಯಾಗಿರುವುದು ಅಂತ ಶುರುವಾಗಿದೆ ನೋಡಿ. ಅಲ್ಲಿ ದೃಷ್ಟನ್ವಯ ದೃಶ್ಯ ವ್ಯತಿರೇಕ ಒಂದು, ಸಾಕ್ಷ್ಯನ್ವಯ ಸಾಕ್ಷ್ಯ ವ್ಯತಿರೇಕ ಇನ್ನೊಂದು. ಅದರಲ್ಲಿ ಒಂದರಿಂದ ಅಹಂಕಾರ ಮಮಕಾರ ಯತ್ನೇಚ್ಛ ಹೋಗುತ್ತಂತೆ, ಈ ಸಾಕ್ಷಿಯಿಂದ ಕರ್ತೃತ್ವ ಬುತ್ತದ ಬಿಟ್ಟು ಹೋಗುತ್ತಂತೆ. ಚೆನ್ನಾಗಿದೆ ಇದು. ಇದನ್ನು ಮಾಡಿಕೊಂಡು ಅನ್ವಯ ಮಾಡಿಕೊಂಡು ಈ ಕರ್ತೃತ್ವ ಭೋಕ್ತೃತ್ವಾದಿಗಳನ್ನು ಅಹಂಕಾರ ಮಮಕಾರದಿಂದ ಬಿಟ್ಕೊಂಡು ಆಗ ವಾಕ್ಯದಿಂದ ತತ್ವಮಸಿ ವಾಕ್ಯದಿಂದ ಪರಮಾಣು ಕಂಡುಕೊಳ್ತಾನೆ ಅಂತ ಇದ್ದಾರೆ. ಹಾಗಾಗಿ ಅನ್ವಯ ವ್ಯತಿರೇಕ ಪುರಸ್ಸರವಾಗಿ ಒಂದು ಮಾಡಿಕೊಂಡೆ ವಾಕ್ಯವೇ ಸಾಮಾನಾಧಿಕರಣ್ಯ. ಮುಂಚೆ ಪದಗಳಿಗೆ ಸಾಮಾನಾಧಿಕರಣ್ಯ, ಪದಾರ್ಥಗಳಿಗೆ ವಿಶೇಷ ಭಾವ, ಆಮೇಲೆ ಲಕ್ಷಣ ಸಂಬಂಧ. ಈ ರೀತಿಯಾಗಿ ಅವಿದ್ಯಾ ಅನ್ನುವಂಥ ಬಟ್ಟೆ ಕಟ್ಕೊಂಡಿದ್ದಾನೆ ಬುದ್ಧಿ ಅನ್ನುವಂತಹ ಕಣ್ಣಿಗೆ. ಈ ಕಣ್ಣಿಗೆ ಬಟ್ಟೆ ಕಟ್ಟಿದ ಹೇಗೆ ರೂಪ ಕಾಣೋದೋ, ಅವಿದ್ಯಾ ಅನ್ನುವಂಥ ಬಟ್ಟೆಯನ್ನು ಬುದ್ಧಿ ಅನ್ನುವಂತಹ ಇನ್ಸ್ಟ್ರೂಮೆಂಟಿಗೆ, ಜ್ಞಾನಕ್ಕೆ ಸಾಧನವಾಗಿದೆ ಕಟ್ಕೊಂಡಿದ್ದಾನೆ. ಆ ಕಟ್ಕೊಂಡದ್ದನ್ನು ಧ್ವಂಸ ಆಗ್ಬಿಡುತ್ತೆ. ಈ ಅನ್ವಯ ವ್ಯತಿರೇಕ ಪುರಸ್ಸರವಾಗಿ ವಾಕ್ಯಾರ್ಥವನ್ನು ಕಂಡುಕೊಂಡ ಅಂತಾದರೆ ಅವಿದ್ಯಾ ಬಟ್ಟೆಯು ನಾಶವಾಗುವುದರ ಮೂಲಕ ಆ ವಾಕ್ಯ ಏನು ಮಾಡುತ್ತೆ, ಈ ಮುಮುಕ್ಷುವನ್ನು ನಿನ್ನ ಸ್ವರಾಜ್ಯದಲ್ಲಿ, ನಿನ್ನ ಸ್ವರೂಪವೆಂಬ ಸಾಮ್ರಾಜ್ಯದಲ್ಲಿ ಅವನು ಅಭಿಷೇಕ ಮಾಡಿಬಿಡತ್ತೆ. ನೀನು ಇಲ್ಲಿರು, ನೀನು ಇದಾಗಿರೋನು ಅಂಥೇಳಿ ನಮ್ಮನ್ನೆಲ್ಲವನ್ನು ಮೋಕ್ಷದ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿಬಿಡತ್ತೆ ವಾಕ್ಯ. ಈ ಮೋಕ್ಷ ಸಾಮ್ರಾಜ್ಯ ನಮಗೆ ತಂದು ಕೊಟ್ಬಿಡತ್ತೆ ಅಂತ ಇದ್ದಾರೆ. ಆದರೆ ಬರೀ ಅನ್ವಯ ವ್ಯತಿರೇಕ ಮಾತ್ರ ಸಾಧ್ಯ ಅಯಮರ್ಥ ಇತ್ಯಾಹ. ವಾಕ್ಯ ತಿಳಿಸ್ಕೊಳ್ಬೇಕು, ಅನ್ವಯ ವ್ಯತಿರೇಕ ಬಿಡಿಸ್ಕೊಳತ್ತೆ. ಬಿಡಿಸ್ಕೊಳ್ಳೋದು ಒಂದು ಹಂತ, ಆಮೇಲೆ ಅದರ ಪರಿಚಯ ಮಾಡ್ಕೊಳ್ಳೋದು ಎರಡನೇ ಹಂತ. ಬರೀ ಅನ್ವಯ ವ್ಯತಿರೇಕ ಮಾತ್ರದಿಂದಲೇ ಈ ಮೋಕ್ಷ ಎಂಬ ಸ್ವರಾಜ್ಯ ಸಿಕ್ಬಿಡುತ್ತೆ ಮಾತ್ರ ಮಾಡ್ಕೋಬೇಡಿ, ಅದರಿಂದ ಅದು ಸಾಧ್ಯವಲ್ಲ. ಅನ್ವಯ ವ್ಯತಿರೇಕ ಇವಾಗ ಈ ಎಚ್ಚರ ಕನಸು ನಿದ್ರೆ ಮೂರು ಬಂದು ಹೋಗಿ ಮಾಡ್ತಾಯಿದೆ. ನಾನು ಮೂರಲ್ಲೂ ಇದ್ದೀನಿ, ಮೂರನ್ನೂ ಬಿಟ್ಟು ಇದ್ದೀನಿ. ಆದ್ದರಿಂದ ನಾನು ಮೂರಕ್ಕೆ ಬಿಟ್ಟೆ ಬೇರೆ ಏನು ಬಿಟ್ಟರೆ ನಾನು ಯಾರೂ ನಂಗೆ ಗೊತ್ತಾಗಲಿಲ್ಲ, ನಂಗೆ ಮೋಕ್ಷ ಆಗಲಿಲ್ಲ. ಇಷ್ಟಕ್ಕೆ ಏನು ಶಾಸ್ತ್ರವಾಕ್ಯ ಬೇಕಿಲ್ಲ. ಸಾಮಾನ್ಯ ವಿಚಾರ ಮಾಡಿ ತರ್ಕ ಮಾಡೋರೆ ಹೌದಲ್ವೇ, ಎಚ್ಚರ ಇದ್ದಾಗ ಕನಸು ನಿದ್ದೆ ಇಲ್ಲ, ಕನಸಿದ್ದಾಗ ಎಚ್ಚರ ನಿದ್ದೆ ಇಲ್ಲ, ನಿದ್ದೆ ಇದ್ದಾಗ ಎಚ್ಚರ ಕನಸು ಇಲ್ಲ. ನಾನು ಮಾತ್ರ ಯಾವ ಅವಸ್ಥೆಯಲ್ಲೂ ಇಲ್ಲದೇ ಇಲ್ಲ, ನಾನಿಲ್ಲದೆ ಯಾವ ವಸ್ತು ತೋರೋದು ಇಲ್ಲ. ನಾನು ಮೂರಲ್ಲೂ ಕಾಮನ್ ಆಗಿದ್ದೀನಿ, ಮೂರು ಬಂದು ಹೋಗಿ ಮಾಡ್ತಾಯಿದೆ, ಬಿಟ್ಟು ಹೋಗ್ತಾ ಇದೆ. ಆದ್ದರಿಂದ ಮೂರು ನನ್ನನ್ನು ಬಿಟ್ಟು, ನಾನು ಮೂರನ್ನು ಬಿಟ್ಟಿದ್ದೀನಿ, ಮೂರು ನನ್ನನ್ನು ಬಿಟ್ಟಿಲ್ಲ. ಈ ಮೂರು ನನ್ನನ್ನು ಕಲ್ಪಿತವಾಗಿದೆ, ನಾನು ಮೂರಿಗಿಂತ ಬೇರೆ ಆಗಿದ್ದೀನಿ ಅಂತ ತಿಳ್ಕೊತಾನೆ. ಅಷ್ಟು ಮಾತಿಂದ ನಾನು ಯಾರೂ ನಂಗೆ ಗೊತ್ತಾಗಲಿಲ್ಲ. ನಾನು ಮೂರಿಗಿಂತ ಬೇರೆ, ನಾನು ಮೂರನ್ನು ಬಿಟ್ಟಿದ್ದೀನಿ ಗೊತ್ತಾಗಬಹುದು. ಆದರೆ ಮತ್ತೆ ನಿನ್ನ ನಿಜ ಸ್ವರೂಪ ಏನು ತಗೊಂಡ ತಗೊಂಡಿದ್ದೀನಿ ಕಣೋ ಮಾಡೋ. ಅದೇ ಕಾಡಿ ಹೋಗೋಣ ಮುಂದಕ್ಕೆ. ಬುದ್ಧ್ಯಾದೀನಾಮನಾತ್ಮತ್ವಂ ಲಿಂಗಾದಪಿ ಚ ಸಿದ್ಧ್ಯತಿ, ನಿವೃತ್ತಿಸ್ತಾವತಾನೇತಿ ಇತ್ಯತೋ ವಾಕ್ಯಂ ಸಮಾಶ್ರಯೇ. ಬುದ್ಧ್ಯಾದೀನಾಮನಾತ್ಮತ್ವಂ ಲಿಂಗಾದಪಿ ಚ ಸಿದ್ಧ್ಯತಿ, ನಿವೃತ್ತಿಸ್ತಾವತಾನೇತಿ ಇತ್ಯತೋ ವಾಕ್ಯಂ ಸಮಾಶ್ರಯೇತ್. ಅನಾತ್ಮತ್ವಂ ಲಿಂಗಾತ್ ಅಪಿ ಚ ಸಿದ್ಧ್ಯತಿ, ನಿವೃತ್ತಿಃ ತಾವತಾ ನ ಇತಿ. ನ ಏತಿ, ನ ಏತಿ, ನ ಇತಿಯಾ, ನ ಇತಿ, ನ ಇತಿ. ಅತಃ ವಾಕ್ಯಂ ಸಮಾಶ್ರಯೇತ್. ತಾವತ್ತ ನೈತಿ ಅಲ್ಲ, ತಾವತ್ತ ನೇತಿ ಇದೆ. ನ ಏತಿ ತೊಲಗೋಲ್ಲ ಅಂತ ಹಾಗೆ ಮಾಡಿದೆ. ಇಲ್ಲಿ ಬುದ್ಧ್ಯಾದಿ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ, ಪ್ರಾಣ ಇವುಗಳು ಅನಾತ್ಮವಾಗಿದೆ ಅನ್ನೋದು ಅನುಮಾನದಿಂದಲೂ ಗೊತ್ತಾಗುತ್ತೆ. ಇಲ್ಲಿ ಲಿಂಗ ಅಂದರೆ ಅನುಮಾನ ಅಂತ ಅರ್ಥ. ಈ ಜಾಗದಲ್ಲಿ, ಈ ಕಾಂಟೆಕ್ಸ್ಟಲ್ಲಿ ಲಿಂಗ ಶಬ್ದದಿಂದ ಅನುಮಾನ ಊಹೆ ಮಾಡಿ, ಹೌದಲ್ವೇ ನನ್ನದು ಅಂತ ತೋರಿದ್ಮೇಲೆ ನಾನು ಹೆಂಗೆ ಆಗ್ತೀನಿ? ನನ್ನ ಪುಸ್ತಕ ನಾನಲ್ಲ, ನನ್ನ ಪುಸ್ತಕ ನಾನಲ್ಲ, ನನ್ನ ಮೊಬೈಲು
ನನ್ನ ಮೊಬೈಲು ನಾನಲ್ಲ, ನನ್ನ ದುಡ್ಡು ಅಲ್ಲ, ನನ್ನ ಬಟ್ಟೆ ನಾನಲ್ಲ, ನನ್ನ ದೇಹ ನಾನು ಹೇಗಾಗ್ತೀನಿ, ನನ್ನ ಇಂದ್ರಿಯ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಪ್ರಾಣ ನಾನಾಗಕ್ಕೆ ಸಾಧ್ಯ ಇಲ್ವಲ್ಲ, ನಾನು ಅಲ್ವಲ್ಲ ಅಂತ ಮತ್ ಮಾಡ್ಕೊಂಡ್ಬಿಡ್ತಾನೆ. ಅಷ್ಟು ಮಾತಿದ ಅಜ್ಞಾನ ಹೋಗಲ್ಲ. ತಾವತಾ ನ ಏತಿ ನಿವೃತ್ತಿ ನ ಏತಿ ನಿವೃತ್ತಿ ನ ಇತಿ. ಅಷ್ಟು ಮಾತಿಂದ ಅಜ್ಞಾನಸ್ಯ ನಿವೃತ್ತಿ ನ ಅಂತ. ಅಷ್ಟು ಮಾತಿಂದ ಅಜ್ಞಾನ ತೊಲಗೋಗಲ್ಲ. ಯಾಕೆಂದರೆ ಅಜ್ಞಾನ ಹೋಗೋದು ಅನ್ನೋದು ತೊಲಗೋದು ಅನ್ನೋದು ಜ್ಞಾನ ಉಂಟಾಗಬೇಕು. ಜ್ಞಾನ ಪ್ರಮಾಣ, ಪ್ರಮಾಣ ವಾಕ್ಯ. ಹಾಗೆ ಕಣ್ಣಿನಿಂದ ರೂಪಜ್ಞಾನವಾಗುತ್ತೋ ಶಾಸ್ತ್ರ ವಾಕ್ಯದಿಂದ ಪದಾರ್ಥ ಜ್ಞಾನವಾಗುತ್ತೆ. ಪ್ರಮಾಣದಿಂದ ಪ್ರಮಿತಿ ಆಗುತ್ತೆ ಹೊರತು ಅನುಮಾನದಿಂದ ಪ್ರಮಿತಿ ಆಗೋಲ್ಲ. ಅನುಮಾನದಿಂದ ಪರೋಕ್ಷ ಜ್ಞಾನವಾಗುತ್ತೆ. ಇವಾಗ ಹೊಗೆ ಇರೋದ್ರಿಂದ ಅಲ್ಲಿ ಬೆಂಕಿ ಇರಬೇಕು ಅಂದರೆ ಸಾಕ್ಷಾತ್ ಜ್ಞಾನ ಆಗೋಲ್ಲ, ಅಲ್ಲಿ ಬೆಂಕಿ ಇರಬೇಕು ಪರೋಕ್ಷ ಜ್ಞಾನವಾಗುತ್ತೆ. ಹಾಗೆ ಈ ದೇಹೇಂದ್ರಿಯ ಬುದ್ಧಿಗಳೆಲ್ಲ ಕಾಣ್ತಾ ಇರೋದ್ರಿಂದ, ಬಂದು ಹೋಗಿ ಮಾಡ್ತಾ ಇರೋದ್ರಿಂದ ಇದು ನಾನಲ್ಲ, ನಾನು ಇದಕ್ಕಿಂತ ಬೇರೆ ಆಗಿರಬೇಕು ಅಂತ ಅನ್ಬೋದು. ಆ ಕೂನ ಮಾತಿಗೆ ಏನಾಗಲಿಲ್ಲ, ಆ ಕುಕ್ಕದೆ ಅಷ್ಟೇ. ಅದು ಏನಾಯಿತು, ಬರೀ ಕೂವಿಂದ ಏನೂ ಆಗಲಿಲ್ಲ. ನಾನಾಗಿದ್ದೇನೆ ಅಂತ ನೇರಾಗಿ ಅರಿಬೇಕು. ಒಂದು ಹಂತಕ್ಕೆ ಬೇಕು ಅನುಮಾನ, ಊಹೆ, ಯುಕ್ತಿ ಬೇಕು ಬಿಡಿಸ್ಕೊಳ್ಳೋಕ್ಕೆ. ಆದರೆ ಇವುಗಳೆಲ್ಲವನ್ನೂ ಬಿಟ್ಟು ನಾನು ಹೇಗಿದ್ದೀನಿ ಮತ್ತು ವಾಕ್ಯವನ್ನು ಕೇಳಿ ವಾಕ್ಯದಿಂದ ತನ್ನನ್ನು ಆ ವಾಕ್ಯ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ನನಗೆ ಅರ್ಥ ಜೋಡಿಸ್ಕೋಬೇಕು. ತನ್ನ ಮನಸ್ಸು ಬುದ್ಧಿಯನ್ನು ಆತ್ಮನಲ್ಲಿ ಮುಳುಗಿಸಿ ಅದ್ದಿ ಎದ್ದು ಇವಾಗ ಹೇಳೋ ನಾನು ಯಾರು ಅಂತ. ಆತ್ಮನಲ್ಲಿ ಮುಳುಗಿ ಬರಬೇಕು ಬುದ್ಧಿ. ಆತ್ಮನಲ್ಲಿ ಮುಳುಗದೇ ಇದ್ದರೆ ಆ ಬುದ್ಧಿಗೆ ಆತ್ಮ ಯಾರೂ ಗೊತ್ತಾಗಲ್ಲ. ಒಂದ್ಸಲ ಮುಳುಗಿ ಬಂದುಬಿಟ್ರೆ ಅಬ್ಬಬ್ಬಾ ಏನೋದು ಬ್ರಹ್ಮಾಂಡ ಕಣೋದು, ಭಾಳ ಜೋರಾಗಿದೆ ಕಣೋ ಅಂತ. ಮತ್ತು ಹೇಳೋದು ಹೇಗಿದೆ, ಅಯ್ಯೋ ಹೇಳೋದಕ್ಕೆ ಶಬ್ದ ಇಲ್ಲ ಕಣೋ, ಪದ ಇಲ್ಲ ಕಣೋ, ಯಾಕೆ ಒಟ್ಟು ಮೇಲೆ ಗೊತ್ತಾಯಿತು, ಮಾತಾಡೋಕೆ ಹೇಳೋಕೆ ಗೊತ್ತಾಗಲ್ಲ ಅಂತಾರೆ. ಹೆಂಗೆ ಗೊತ್ತಾಯಿತು ಅಂತ ಮುಳುಗಿ ಬಂದುಬಿಟ್ಟಂತೆ. ಏನು ಜ್ಞಾನಾಮೃತ ಸುಧೆ ಹೇಳೋದು ಮುಳುಗಿ ಎದ್ದು ಬಂದೆ, ಇನ್ನೇನು ಅಂತ ಒಂದು ಹಾಡು ಮಾಡಿದ್ದಾರೆ. ಜ್ಞಾನಾಮೃತ ಸುಧೆಯೊಳಗೆ ಮುಳುಗಿ ಎದ್ದು ಬಂದೇನು, ಇನ್ನೇನು ನನಗೆ ಇನ್ನೇನು ಬೇಕು ಅಂಥ ಅಮೃತ ಸಾಗರದಲ್ಲಿ ಮುಳುಗಿ ಬಂದುಬಿಟ್ಟಿದ್ದೀನಿ, ಎದ್ದು ಬಂದಿದ್ದೀನಿ. ಆ ಕೃತಕೃತ್ಯತೆ ನನಗೆ ತೋರ್ತಾ ಇದೆ, ಗೊತ್ತಾಗ್ತಿದೆ, ಉಂಟಾಗಿದೆ, ನನಗೆ ಇನ್ನೇನು ಆಗಬೇಕಾಗಿಲ್ಲ ಅಂತ ಜ್ಞಾನಿ. ಇವರು ಹೇಳ್ತಿದ್ದಾರೆ, ಅನುಮಾನದಿಂದಲೂ ಊಹೆಯಿಂದಲೂ ಯುಕ್ತಿಯಿಂದಲೂ ಬುದ್ಧಾದಿಗಳು ಅನಾತ್ಮ ಅಂತ ಆಗ್ಬಿಡತ್ತೆ ಕಣೋ, ಗೊತ್ತಾಗ್ಬಿಡತ್ತೆ. ಅಷ್ಟು ಮಾತ್ರಕ್ಕೆ ಅಜ್ಞಾನ ಹೋಗಲ್ಲ, ವಾಕ್ಯದಿಂದಲೇ ಅಜ್ಞಾನ ಹೋಗೋದು. ಅಥವಾ ವಾಕ್ಯಂ ಸಮಾಶ್ರಯೇ, ಆದ್ದರಿಂದ ವಾಕ್ಯವನ್ನು ತತ್ವಮಸಿ ವಾಕ್ಯ ಅಹಂ ಬ್ರಹ್ಮಾಸ್ಮಿ ವಾಕ್ಯವನ್ನು ಅದ್ವಿತೀಯವಾದ ಕೂಟಸ್ಥವಾದ ಪರಬ್ರಹ್ಮವೇ ನಾನು ಅಂತ ಅನುಭವದಲ್ಲಿ ಊರಬೇಕಾದ್ರೆ ಆ ವಾಕ್ಯಾರ್ಥ ನನಗೆ ಇಂಪ್ಲಿಮೆಂಟ್ ಆಗಬೇಕು. ವಾಕ್ಯಾರ್ಥವನ್ನು ಕೇಳಿದೀವಿಪ್ಪ, ವಾಕ್ಯಾರ್ಥವು ನಮಗೆ ಗೊತ್ತಾಗಿದೆ, ಅದ್ಯಾಕೆ ಹೊಂದ್ಕೊಳ್ತಾ ಇಲ್ಲ? ಇದು ಗೊತ್ತಾಗಿದೆ, ವಾಕ್ಯ ಕೇಳಿದೆಯೋ ಇಲ್ವೋ? ಅಹಂ ಬ್ರಹ್ಮಾಸ್ಮಿ ವಾಕ್ಯ ಕೇಳಿದೆಯಾ? ಅಹಂ ಅಂದರೆ ನಾನು ಅಂದರೆ ಪರಮಾತ್ಮವೂ ಅಲ್ಲ, ಆಯಿತು ಓಕೆ. ಬ್ರಹ್ಮ ಅಂದರೆ ಪರೋಕ್ಷವಾದದ್ದು ಅಲ್ಲ, ಅದು ಓಕೆ ಆಯಿತು. ಪರೋಕ್ಷವೂ ಅಲ್ಲದ್ದಾದ ಪರಮಾತ್ಮವೂ ಅಲ್ಲದ್ದಾಗಿರುವ ಅದೆರಡರಿಂದ ಲಕ್ಷಿತವಾಗಿರೋ ಕೂಟಸ್ಥಾದ್ವಯವೇ ನಾನು ಅಂತ ಗೊತ್ತಾಗ್ತಿಲ್ವಲ್ಲ, ಅದು ಯಾಕೆ ಅಂತ ಕೇಳ್ತಾ ಇದ್ದೀನಿ ನಾನು ಇವಾಗ. ಗೊತ್ತಾಗಿಲ್ಲ ಅಲ್ಲ, ಗೊತ್ತಾಗಿಲ್ಲ ಅದನ್ನೇ ಗೊತ್ತಾಗಿಲ್ಲ ಅಂತಾಗಿದೆ ಹೊರತು ಗೊತ್ತಾಗದೆ ಗೊತ್ತಾಗಿಲ್ಲ ಅಂತಾಗತ್ತೆ. ಗೊತ್ತಾಗಿಲ್ಲ ಅಂತ ಆಗೋದೇ ಇಲ್ಲ. ಗೊತ್ತಾಗದೇನೆ ಗೊತ್ತಾಯಿತು ಅಂತ ಅಂದ್ಕೊಂಡು ಗೊತ್ತಾಗಿಲ್ವಲ್ಲ ಅಂತ ಅಂದ್ಕೊತಾ ಇದ್ವಿ, ಅದು ಪ್ರಯೋಜನ ಇಲ್ಲ. ಮಾಡಿಕೊಂಡೆ, ಅರ್ಥ ಮಾಡಿಕೊಂಡೆ, ಅಲ್ಲಿ ನೆಲೆ ನಿಂತೆ ಹೌದು ಅಂತ. ಇವರು ಯಾರೋ ಸ್ವಾಮಿಗಳವರು ರಮಣ ಮಹರ್ಷಿ ಹತ್ರ ಹೋಗೋದು, ಶ್ರೀಕಂಠ ಸ್ವಾಮಿಗಳು ಅವರು ಶೇಷಾದ್ಯನ ಶ್ರೀಕಂಠ ಮಣಿಕಂಠನ ಶ್ರೀಕಂಠನ ಅವರು ವೇದಾಂತನ ಓದಿದ್ದಂತೆ. ಅವರು ಓದಿ ಭಾಷೆ ರಮಣ ಮಹರ್ಷಿ ಮುಂದೆ ವೇದಾಂತ ಓದ್ತಿದ್ದಾಗ ಸರಿಯಾಗಿದೆ ಹೇಳಿದ್ದು, ಕರೆಕ್ಟಾಗಿದೆ ಅರ್ಥ ಸರಿಯಾಗಿದೆ ಅಂಥೇಳಿ ಅನುಭವದಿಂದ ಭಾಷ್ಯಾರ್ಥ ಸರಿಯಾಗಿದೆ ಅಂತ ಹೇಳ್ತಿದ್ದಂತೆ. ನಾವು ಭಾಷ್ಯದಿಂದ ಅನುಭವ ಹೊಡ್ಕೊಂಡು ಹೋದರೆ ಅನುಭವದಿಂದ ಭಾಷ್ಯಾರ್ಥ ಸರಿಯಾಗಿದೆ ಅಂತ ಅವ್ರು ಹೇಳ್ತಿದ್ದಂತೆ. ಶೇಷಾದ್ರಿ ಸ್ವಾಮಿ ಬೇರೆ,
ಅದಕ್ಕೆ ಏನೋ ಕಂಠ ಅಂತ ಬರುತ್ತಪ್ಪ. ಅವರ ಅಮ್ಮನ ಇತ್ತಿಗೆ ಅವಾಗ ಗೊತ್ತ ಅಮ್ಮನಿಗೆ ಅವ್ರು ಹೇಳ್ತಾರೆ. ಗಣಪತಿ ಶಾಸ್ತ್ರಿ ಅಂತನೋ ಏನೋ, ಗಣೇಶ ಶಾಸ್ತ್ರಿ ಅಂತನೋ ಏನೋ ಬರುತ್ತೆ. ಹೌದು ಹೌದು, ಗಣಪತಿ ಶಾಸ್ತ್ರಿ ಕರೆಕ್ಟ್. ಅವ್ರು ಏನೋ ಒಂದು ಟೈಟ್ಲ್ ಕೊಟ್ಟಿರ್ತಾರಪ್ಪ, ಬಹಳ ವಿದ್ಯಾವಂತ ಪಂಡಿತರು ಅವರು. ಹೌದು, ನೋಡಿ ಹೇಳ್ತೀನಿ. ಬಿಟ್ಟು ಇನ್ನೂ ಅನುಭವ ಬಂದಿಲ್ಲ ಅಂತ ರಮಣ ಮಹರ್ಷಿ ಹತ್ರ ಹೋದ್ರಂತೆ. ವೇದಾಂತ ಹೋಗಿದ್ದಾರೆ, ಪ್ರಸ್ಥಾಂತ ಭಾಷೆಗೆ ಹೋಗಿದ್ದಾರೆ. ಆದರೂ ನಮಗೆ ಅನುಭವಕ್ಕೆ ಇಳ್ಕೊಳ್ಳಿಲ್ಲಲ್ಲ, ಅವ್ರ ಹತ್ರ ಹೋಗಿ ಅಲ್ಲಿ ಹೋಗಿದ್ದಾರೆ. ಅವರು ಇದೆಲ್ಲ ಸರಿಯಾಗಿದೆ, ಕರೆಕ್ಟಾಗಿದೆಯಲ್ಲ, ಯಾಕೆ ನಿಮ್ಗೆ ಗೊತ್ತಾಗಿಲ್ಲ ಅಂತ ಕೇಳಿದಂತೆ ಅವರು. ಓದೇನೆ ಇವ್ರಿಗೆ ಗೊತ್ತಾಗಿದೆ, ಇವ್ರಿಗೆ ಓದಿಯೂ ಗೊತ್ತಾಗಿಲ್ಲ. ಇದಪ್ಪ ಗ್ರಹಚಾರ. ಹೋಗೋಣ ಮುಂದಕ್ಕೆ. ನ ಕೇವಲಂ ಅನುಮಾನ ಮಾತ್ರ ಶರಣ ಅಭಿಲಷಿತಮರ್ಥನ್ನ ಪ್ರಾಪ್ನೋತಿ ಇತಿ ಅನರ್ಥಂಚ ಆಪ್ನೋತಿ ಇತ್ಯಾಹ. ಬರೀ ಅನುಮಾನವಷ್ಟಕ್ಕೆ, ಊಹೆ ಅಷ್ಟಕ್ಕೆ ಶರಣಾಗತನಾದವನು ತನ್ನ ಇಷ್ಟಾರ್ಥವನ್ನು ಪಡ್ಕೊಳ್ಳೋದಿಲ್ಲ ಅನ್ನೋದು ಅಷ್ಟೇ ಅಲ್ಲ, ಅನರ್ಥವನ್ನು ಕೂಡ ಪಡ್ಕೊಳ್ತಾನೆ. ಯಾರು ಅನುಮಾನವಷ್ಟಕ್ಕೆ ಶರಣ ಹೊಂದಿರ್ತಾರೋ, ಅಂದರೆ ಲಿಂಗ ಅನುಮಾನ, ಊಹೆ ಮಾಡಿಕೊಂಡು ತಾನಿಂಥವನು ಆಗಿರಬೇಕು ಅಂತ ಅಂದ್ಕೊಳ್ತಾನಲ್ಲ, ಅವನು ಇಷ್ಟಾರ್ಥವನ್ನು ಪಡ್ಕೊಳ್ಳೋದಿಲ್ಲ ಅನ್ನೋದು ಅಷ್ಟೇ ಅಲ್ಲ ಕಣೋ, ಅನರ್ಥವನ್ನು ಕೂಡ ಪಡ್ಕೊಳ್ತಾನೆ ಅನ್ನೋದನ್ನು ಮುಂದೆ ಶ್ಲೋಕ ಹೇಳ್ತಾರೆ. ಅನಾದೃತ್ಯ ಶ್ರುತಿ ಮೋಹಾದತೋ ಬೌದ್ಧ ತಮಸ್ವಿರ ಆಪೇದಿರೇ ನಿರಾತ್ಮತ್ವಮನುಮಾನೈಕ ಚಕ್ಷುಷಃ. ಅತಃ ಮೋಹಾತು ಶ್ರುತಿ ಅನಾಧೃತ್ಯ. ಆದ್ದರಿಂದ ಬರೀ ಅನುಮಾನದಿಂದಲೇ ಕೂಡಿಕೊಂಡವರಾದ, ತರ್ಕ ಮಾಡೋದು, ಅನುಮಾನ ಮಾಡೋದು. ತರ್ಕ ಘಟಿಕರು ಬೌದ್ಧರು. ದ್ವೈತವನ್ನು ಹೊರಹಾಕೋದ್ರಲ್ಲಿ, ಪ್ರಪಂಚ ಮಿಥ್ಯಾತ್ವವನ್ನು ಮಾಡೋದ್ರಲ್ಲಿ ಯುಕ್ತಿಯಲ್ಲಿ ಭಾರಿ ಪ್ರಬಲವಾದರು. ಯುಕ್ತಿ ಎಷ್ಟೇ ಪ್ರಬಲವಾದರೂ, ಅನುಮಾನ ತರ್ಕ ಎಷ್ಟೇ ಜೋರಾದರೂ ಅನಾತ್ಮವನ್ನು ಬಾಧೆ ಮಾಡ್ಬೋದು. ಆತ್ಮ ಗೊತ್ತಾಗಬೇಕು ಅಂದಿಲ್ಲ. ಅವ್ರು ಏನು ಮಾಡಿಬಿಟ್ರು, ಪ್ರಬಲವಾದ ಯುಕ್ತಿಯನ್ನು ಮಾಡಿಬಿಟ್ಟು ಆ ತಮಸ್ವಿಗಳು, ಇನ್ನು ವೇದವನ್ನು ಬಿಟ್ಟವರಾದರೆ ತಮಸ್ವಿಗಳು ಬೈತಾ ಇದ್ದಾರೆ. ಮನುಸ್ಮೃತಿಯಲ್ಲಿದೆ, ಯಾರು ವೇದವನ್ನು ಬಿಟ್ಟವರೋ ಅವರೆಲ್ಲ ತಮಸ್ವಿಗಳು ಅಂತ. ತಮಸ್ವಿಗಳು ಅಂದರೆ ತಮೋವಂತರಾಗಿರ್ತಕ್ಕಂತಹ ಬೌದ್ಧರು ನಿರಾತ್ಮತ್ವ ಆಪೇದಿರೇ. ಆಲ್ಮೋಸ್ಟ್ ಟೈಮ್ ರೀಸ್ಟಾರ್ಟ್ ಯುವರ್ ಡಿವೈಸ್ ಅಂದರೆ ಮತ್ತೆ ಮಾಡೋಕ್ಕಿಲ್ಲ. ಅವರು ಆತ್ಮನೇ ಇಲ್ಲ ಅನ್ನುವ ಒಂದು ತೀರ್ಮಾನಕ್ಕೆ ಹೋಗ್ಬಿಟ್ರು. ಅಲ್ಲಿ ನಿರಾತ್ಮತ್ವವನ್ನು ಪಡ್ಕೊಂಡ್ಬಿಟ್ರು. ಯಾಕೆ? ಅನುಮಾನಿಕ ಚಕ್ಷುಷಃ. ಅವ್ರಿಗೆ ಅನುಮಾನ ಒಂದೇ ಕಣ್ಣು. ಅನುಮಾನ ಅಂದರೆ ತರ್ಕ, ಊಹೆ, ಯುಕ್ತಿ, ತರ್ಕ, ಊಹೆ, ಅನುಮಾನ, ಊಹೆ ಇದೊಂದನ್ನೇ ದೃಷ್ಟಿಯಾಗಿ ಕಣ್ಣನ್ನಾಗಿ ಉಳ್ಳವರಾಗಿ ವಿಚಾರ ಮಾಡ್ತಾ ಎಲ್ಲವೂ ಶೂನ್ಯ, ಏನೂ ಇಲ್ಲ. ಕಾವ್ಯಕಂಠ ಗಣಪತಿ. ಕರೆಕ್ಟ್, ಕಾವ್ಯಕಂಠ ಗಣಪತಿ. ಅದೇ ಕಂಠ ಅಂತ ಏನೋ ಬರ್ತಲ್ಲ ಅಂತ ಇದೆ, ಇವಾಗ ಗೊತ್ತಾಯ್ತು. ಕಾವ್ಯಕಂಠ ಗಣಪತಿ ಕರೆಕ್ಟ್. ಭಾರಿ ಇಜ್ಜ ಅಂತವರು ಕಾವ್ಯಕಂಠ ಗಣಪತಿ ಅಂತ. ಅದು ಕಾವ್ಯಕಂಠ ಅಂತ ಅವ್ರಿಗೆ ಬಿರುದೋದು. ಅವರು ಗಣಪತಿನ ಮೂಲತಃ ಹೆಸರು ಕಾವ್ಯಕಂಠ ಅಂತ. ಅಂದರೆ ಅವರು ಶ್ಲೋಕವನ್ನು ರಚನೆ ಮಾಡೋದ್ರಲ್ಲಿ, ಕಾವ್ಯ ಮಾಡೋದ್ರಲ್ಲಿ ನಿಷ್ಣಾತರಾಗಿದ್ದಂತೆ. ಅಷ್ಟು ಪಾಂಡಿತ್ಯ ಐತೆ ಅವರಿಗೆ. ಕಾವ್ಯಕಂಠ ಯಾರು ಭಾಷೆ? ರಮಣ ಮಹರ್ಷಿ ಭಾಷೆ, ಕಾವ್ಯಕಂಠ ಗಣಪತಿ ಭಾಷೆನಾ? ಹೌದಾ? ನಾವು ವೇದಾಂತ ಓದಿ ದಂಡ ಅಂತೀಯ. ಕಾವ್ಯಕಂಠ ಗಣಪತಿ ವೇದಾಂತ ಓದಿದ್ರು, ದಂಡ. ಹೀಗೆ ವೇದಾಂತ ಓದ್ತಾ ಯಾವುದೋ ಒಂದು ಜಮ್ಮಲ್ಲಿ ರಮಣ ಮಹರ್ಷಿ ಹುಟ್ಬಿಡ್ತೀವಿ ಕಣ. ರಮಣ ಮಹರ್ಷಿ ಹುಟ್ಬಿಟ್ಟು ಯಾವುದೋ ಬೆಟ್ಟಕ್ಕೆ ಹೋಗಿ ಬೆಟ್ಟಕ್ಕೆ ಕೂತ್ಕೊಂಡು ನಮ್ಮ ಇವರು ಕಿರಣ್ ಹೇಳ್ತಿದ್ರು, ಗುರುಗಳೇ ಎಲ್ಲರೂ ಏಕಾಂತಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ಎಲ್ಲಿದೆ ಒಳ್ಳೊಳ್ಳೆ ಜಾಗ ತೋರಿಸಿ, ಎಲ್ಲರೂ ಹೋಗಿ ಒಂದು 10 ದಿವಸ ಇದ್ದು ಬರ್ತೀನಿ ಅಂದರು. ಎಲ್ಲಿ ಹೋಗ್ತೀರಾ ಅಂತಂದೆ. ಊಟ ತಿಂಡಿಗೆ ಅಂತಂದೆ. ಅದೇ ಕಷ್ಟ ನೋಡಿ, ಕಾರ್ಯಾಲಯಕ್ಕೆ ಹೋಗಿ ಬನ್ನಿ ಅಂತಂದೆ. ಕಾರ್ಯಾಲಯ ಒಂದು ಸಲ ಹೋಗಾಯಿತು. ಉತ್ತರ ದೇಶ ಆಗಲ್ಲ, ಇನ್ನೆಲ್ಲ ಹೋಗಿ ಪಾಪ ಎಲ್ಲರೂ ಹೋಗಬೇಕು ಅಂತ ಆಸೆ. ಏನೋ ಮನೆಯಲ್ಲೇ ಇಲ್ಲೇ ಇದ್ದು ಮಾಡಿದ್ರೆ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋದು ಮನಸ್ಸೇ ಮಾಡಬೇಕು, ನಾವೇ ಮಾಡಬೇಕು ಅಂತ ಗೊತ್ತಾಗಿಲ್ಲ.
ನೀವು ಕಾಡಿಗೆ ಹೋದ್ರು ನೀನೇ ಮಾಡಬೇಕು, ಗುಡ್ಡಕ್ಕೆ ಹೋದ್ರು ನೀನೇ ಮಾಡಬೇಕು. ಮನೆಯಲ್ಲೇ ಏನು ತೊಂದರೆ ಇಲ್ಲ ಅಂದರೆ ಯಾಕೆ ಮಾಡಬಾರ್ದು? ಬಾಡಿ ರೂಮಲ್ಲಿದ್ದು ಎಷ್ಟು ಹೊತ್ತು ಮಾಡಿದ್ರೆ ಯಾರು ತಾನು ಡಿಸ್ಟರ್ಬ್ ಮಾಡ್ತಾರೆ? ಅವರಿಗೆ ಔಟ್ ಹೌಸ್ ಬೇರೆ ಮಾಡ್ಕೊಂಡಿದ್ದಾರೆ, ಇನ್ನೊಂದು ರೂಮ್ ಇದು ಮಾಡಿ ಅಲ್ಲೋಗಿ ಕೂತ್ಕೊಂಡು ಮಾಡೋ. ಬೆಳಗ್ಗೆ ಸಂಜೆವರೆಗೂ ನಾನ್ಯಾರಪ್ಪ ಹೋಯಾಮಯ ಅಂತ ಪ್ರಶ್ನೆ ಹಾಕೋತಾ ಇರು. ಯಾವಾಗಲೂ ಉತ್ಸಾಹ ಸಿಗತ್ತೆ ಅಲ್ಲನಾ? ಇಲ್ಲೇ ಹೋದ್ರೆ ಸಿಗಲ್ಲ. ನಾನು ಯಾರು, ಏನಪ್ಪ ನಾನೇನೋ ಸುಮಂತ ಅಂದ್ಕೊಂಡ್ಬಿಟ್ಟಿದ್ದೀನಿ, ಇಷ್ಟು ದಿವಸನು ಗುರುಗಳು ಸುಮಂತ ಅಲ್ಲ ಅಂತಾರೆ. ಹಾಗಾದ್ರೆ ನಾನು ಯಾರಾಗಾದ್ರೆ? ನಾನು ಹುಟ್ಟಿವಳು ಅಂತಾರೆ. ಅಯ್ಯೋ ಹುಟ್ಟಿಲ್ವಂತೆ, ನಾನು ಬೆಳೆದಿಲ್ವಂತೆ, ನಾನು ಖರ್ಚು ಹೋಗ್ಸಲ್ವಂತೆ, ನಾನು ಸಾಯೋನಲ್ವಂತೆ, ಇದೇಂತ ಹೊಸ ಏನೇನು ಹೇಳ್ತಿದಾರಲ್ಲ ಇವರು. ನಾನು ಹೇಗಿದ್ದೀನಿ? ಬ್ರಹ್ಮ ಅಂತೆ, ಸ್ವಚ್ಛುದಾನಂದ ಸ್ವರೂಪವಂತೆ, ಇವಾಗ ದ್ವಿತೀಯವಂತೆ, ಕೂಟಸ್ಥವಂತೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಇದೆಲ್ಲ ಹೊಸ ಕಾಣ್ತಲ್ಲ ನನಗೆ, ಏನು ಹೊಂದೋದೇ ಇಲ್ವಲ್ಲ. ಇದು ಹೆಂಗಿಲ್ಲ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಮಾಡು. ಖಂಡಿಸಿದ ಕರಣವನ್ನು ದಂಡಿಸಿದ ದೇಹವನ್ನು ಉಂಡುಂಡು ಬಾಳಿ ಸ್ವರ್ಗಕ್ಕೇರಲು ಅಲ್ಲೇನು ರಂಡೆಯಾಳುಗಳೇ ಸರ್ವಜ್ಞ ಅಂತ. ಆಗಬೇಕು. ಉಪವಾಸ ಇರು, ವನವಾಸ ಇರು, ನಿದ್ದೆ ಬಿಡು, ಮನೆ ಬಿಡು, ಸರ್ವದ ಆತ್ಮಚಿಂತೆ ಇರು. ಚಳಿ ಮಳೆ ಇಲ್ಲದೇನೆ ಒಂದು ಕೋಪಿ ಇದ್ದರೆ ಬೆಟ್ರ ಮೇಲೆ ಕೂತ್ಕೋ 2 ವರ್ಷ ನೋಡು, ಆ ಜ್ಞಾನ ಆಗುತ್ತೆ ಅಷ್ಟೇ. ಆಗಲ್ಲ. ಮನೇಲಿ ಬಿಟ್ಟರೆ ಎಲ್ಲ ಬಂದು ಮಾಡಿದೆ. ಹೋಗು, ಕಾಡಿಗೆ ಹೋಗು, ದೊಡ್ಡ ಇಷ್ಟಪ್ಪ ಸೊಳ್ಳೆ ಕಚ್ಚಿಸ್ಕೊ, ನೊಣದ ಕಚ್ಚಿಸ್ಕೊ, ಊಟ ತಿಂಡಿ ಬಿಡು, ಏನೋ ಎಲೆ ತಿನ್ನು, ಅಲ್ಲಿ ಹೊಂಡ ನೀರಲ್ಲಿ ಸ್ನಾನ ಮಾಡು, ಅಲ್ಲಿ ಎಲೆ ಗಿಲೆಗಳನ್ನ ತಿನ್ಕೊಂಡು ಇರು, ನೋಡು, ಅವಾಗ ಜ್ಞಾನ ಆಗ್ಬಿಡುತ್ತೆ, ಆತ್ಮಜ್ಞಾನ ಆಗ್ಬಿಡುತ್ತೆ. ಆಗಲ್ಲ ಅಂತೀರ? ಋಷಿಕೇಶಕ್ಕೆ ಹೋದ್ರೂ ಆಗಲ್ಲ, ಬದ್ರಿಗೆ ಹೋದ್ರೂ ಆಗಲ್ಲ. ಆಗೋರಿಗೆ ಎಲ್ಲ ಜಾಗಲೂ ಆಗುತ್ತೆ, ಆಗದೇ ಇದ್ದವ್ರಿಗೆ ಎಲ್ಲೋದ್ರೂ ಆಗಲ್ಲ ಅಷ್ಟೇ. ನೀನು ಮಾಡ್ಕೊಳ್ಳೋ ಇದ್ದಿದ್ರೆ ಇಲ್ಲೇ ಮಾಡ್ಕೋಬೋದು. ಸರ್ವದ ಅದೇ ಚಿಂತೆ ಇರಬೇಕು. ತಚ್ಚಿಂತನಂ ತತ್ಸ್ಮರಣಂ ಅನ್ಯೋನ್ಯಂ ತತ್ ಪ್ರಭಾಷಣಂ ಅಂತ ಅದೇ ಚಿಂತನೆ, ಅದೇ ವಿಚಾರದಲ್ಲಿ ಮುಳುಗಿದ್ದು ದೇಹಾದಿಗಳನ್ನೆಲ್ಲ ನಾನಲ್ಲ ಅಂತ ಯೋಚನೆ ಮಾಡ್ತಾ ಬಿಟ್ಕೊಂಡು ಸುಷುಪ್ತಿಯಲ್ಲಿದ್ದಾಗ ಎಚ್ಚರದಲ್ಲಿರೋ ಪ್ರಯತ್ನ ಮಾಡಬೇಕು. ಸುಷುಪ್ತಿಯಾಗಿದ್ದಾಗ ಹೇಗಿರ್ತೀನೋ ಅದು ಎಚ್ಚರದಲ್ಲಿ ಯಾಕೆ ನನಗೆ ಇರೋಕ್ಕಾಗಲ್ಲ ಹಾಗೆ ಅಂತ. ಹಾಗಿದ್ಮೇಲೆ ಎಚ್ಚರದಲ್ಲೂ ಸುಷುಪ್ತನಾದಂತೆ ಇದ್ಮೇಲೆ ಇಷ್ಟೊತ್ತು ಹೇಗಿದ್ದೆ, ಏನಾಗಿದ್ದೆ, ಯಾಕೆ ನನಗೆ ಪ್ರಪಂಚ ಕಾಣಲಿಲ್ಲ, ನನ್ನ ಸ್ವಲ್ಪ ಏನು, ಇದಕ್ಕೆ ಉಪನಿಷತ್ತು ಏನು ಹೇಳುತ್ತೆ, ಗುರುಗಳು ಏನು ಹೇಳ್ತಾರೆ ಅಂತ ಅದನ್ನು ನೋಟೆ ಮಾಡ್ಕೊಂಡು ಅಲ್ಲೇ ಮುಳುಗಿದವನಿಗೆ ಸಕಾಲೇನೇಹ ಮಹತ ಅಲ್ಲ ಕಾಲೇನಾತ್ಮನಿ ವಿಂದತಿ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ ಅಂತ. ಯೋಗದಿಂದ ಸಂಸಿದ್ಧನಾದವನಾಗಿ ಮಹತಾ ಕಾಲೇನ ತದ್ವಿಂದತಿ ಬರ್ಕೊಂಡ್ಬಿಡ್ತಾನೆ. ಮಾಡ್ತಾ ಇರಬೇಕು, ಗೀಳು ಹಿಡ್ದಂಗೆ ಮಾಡ್ತಾ ಇರಬೇಕು. ಮಾಡ್ತಾ ಇದ್ದರೆ ಆಗ ಪರಮಾತ್ಮಗೂ ಬೇಜಾರು ಬಿಡು, ತಗೊಳ ಮಾರಯ್ಯ ಏನಂತ ಗೋಳೆ ಕೋಚಿ ನನ್ನನ್ನು ಅಂಥೇಳಿ ಪರಮಾತ್ಮನ ಬೇಸರ ಪಟ್ಕೊಂಡು ಮೋಕ್ಷ ಕೊಟ್ಬಿಡ್ತಾನೆ. ಕಾಡ್ತಾನೆ ಸಿಕ್ಕಾಪಟ್ಟೆ ನನ್ನನ್ನು, ದಿನ ನನ್ನ ಕೂತು ಅಳ್ತಾನೆ, ನನ್ನನ್ನು ಕೂಗ್ತಾನೆ, ಅಳ್ತಾನೆ, ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಕಿಚ್ಕೋತಾನೆ, ನಿಂತ್ಕೊಂಡು ಅಳ್ತಾನೆ. ಅಯ್ಯೋ ಇವ್ನ ಕಾಟ ತಗೊಳಕ್ಕಾಗಲ್ಲ, ತಗೊಳ್ಳೋ ಆತ್ಮಜ್ಞಾನ, ತಗೊಳ್ಳೋ ಮೋಕ್ಷ ತಗೊಳ್ಳೋ ಅಂದ್ಬಿಟ್ಟು ಕೊಟ್ಟು ಓಡಿಸ್ಬಿಡ್ತಾರೆ. ಈಗ ಅಮ್ಮ ಒಂದೊಂದ್ಸಲ ತುಂಬ ಅಮ್ಮ ತಿಂಡಿ ಕೊಡು, ಅಮ್ಮ ರೊಟ್ಟಿ ಕೊಡು ಅಂತ ಪೀಡಿಸ್ತಾ ಇದ್ದರೆ ಅಯ್ಯೋ ಪೀಡೆ ಮುಂಡೆ ಹೋಗು ನಡಿ ಅಂತೇಳಿ ಅಮ್ಮ ಕೊಟ್ಟು ಓಡಿಸ್ತಾಳಲ್ಲ, ಹಾಗೆ ಪರಮಾತ್ಮ ಜ್ಞಾನ ಕೊಟ್ಟು ಓಡಿಸ್ಬಿಡ್ಬೇಕು. ಆವಾಗ ನೋಡು ಆತ್ಮಜ್ಞಾನ ಮುಖ್ಯ ಆಗುತ್ತೆ. ಹಂಗೆ ಮಾಡೋಲ್ಲ ಪರಮಾತ್ಮ ಬೇಜಾರು ಮಾಡಿಕೊಂಡು. ಯಾಕೆ ಪರಮಾತ್ಮ ಅಷ್ಟು ಕೂಗಿದ್ದು ಬೇಜಾರು? ಕಲ್ಲಿನ ಖಣೆಯೋ ಭಗವಂತನ ಹೃದಯ. ಎಷ್ಟು ಕೂಗಿದ್ರು, ಎಷ್ಟು ಕೇಳಿದ್ರು, ಕೇಳ್ಕೊಂಡ್ರು, ಹತ್ರು ಕೊಡಲ್ಲ ಅವನು. ಕೊಡಲ್ಲ ಅಂತೀಯಾ? ನಮ್ಮ ತಾಯಿನೇ ವಾಸೆ, ತಮ್ಮ ಒಂದ್ಸಲ ಹತ್ತಿರ ಕೊಟ್ಬಿಡ್ತಾಳೆ ರಸ್ತಿನ ಅಮ್ಮ. ಈ ಪರಮಾತ್ಮ 100 ಸಲ ಕೂಕ್ಕೊಂಡ್ರು ಬಡ್ಕೊಂಡ್ರು ಏನು ಮಾಡಿದ್ರು ಬರೋಲ್ಲ ಅಂತಾನೆ, ಕೊಡಲ್ಲ ಅಂತಾನೆ. ಎಂಥ ದೇವರು ಏನಪ್ಪ, ಮಹಾಕರುಣಾಳು ದಯಾಮಯ ಅಂತಾರೆ. ನೋಡಿದ್ರೆ ಏನು ಮಾಡಿದ್ರು ಜಪ್ಪಯ್ಯ ಅಂದ್ರೆ ಓದು ಅಂತ ಕಂಡು ದಿನ ಎಲ್ಲ ಕೂಗಿ ಬಾಯನ್ನ ಸೋಸೋಗೋಯ್ತು. ಅಯ್ಯಪ್ಪ ಆಯ್ತು ನೋಡೋಣ, ನಾಳೆ ಇನ್ನೊಂದು ಸ್ವಲ್ಪ ಕೂಗಿ ನೋಡೋಣ, ಇವತ್ತು ಸಾಕು.